ನಾನೇನಾರ ಮಾತಾಡಕ್ಕೆ ಹೋದರೆ ಎಪ್ಪು ಅನ್ನೋದು, ಯಾವಳು ಅನ್ನೋದು ಒಂಥರ ಹೆಂಗಂದ್ರೆ ನಮಗೆ ಅವಮಾನ ಥರ ಮಾಡಿಬಿಟ್ರೆ ನಾವು ಮುಂದಕ್ಕೆ ಮಾತಾಡಲ್ಲ. ಅಂದರೆ ಇವರು ಟ್ರೈನ್ಡ್ ಆಗಿ ಬಂದಿದ್ದಾರೆ. 3 ಸಲ ಕಿಚನ್ನ ಚಪ್ಪಾಳೆ ಥರ ಇಡೀ ಮನೆ ಚಪ್ಪಾಳೆ ತಟ್ಟಿದೆ. ಅದನ್ನ ನೋಡಿದ್ರೆ ಎಲ್ಲೂ ಹಾಕೇ ಇಲ್ಲ. ಓಸಿ ಗಿರಾಕಿ ಥರ, ಅಂದರೆ ಓಸಿ ಅಂದರೆ ನಾನು ಬಟ್ಟೆನೂ ತರಲ್ಲ, ಏನೂ ಇಲ್ಲ, ಎಲ್ಲ ಅವರೇ ಇವ್ರದ್ದೇ, ಇಲ್ಲಿರೋರ್ದೇ ಎಲ್ಲ ಕಿತ್ಕೊಂಡು ಹಾಕೊಳ್ಳೋಣ ಅಂತ ಬರೋರ್ದು ಅವ್ರು ಹಾಕೊಂಡಿರೋದೆಲ್ಲ ಬರೋರ್ದೆ. ನಾನು ತಮಾಷೆ ಥರ ಸ್ಟಾರ್ಟ್ ಮಾಡ್ತೀನಿ. ಅವ್ರೇನು ಮಾಡ್ತಾರೆ, ಎಲ್ಲ ಆ್ಯಕ್ಟರ್ಸ್ ಎಲ್ಲ ಒಂದು ಗ್ಯಾಂಗ್ ಆಗಿಬಿಟ್ಟು ನೆಕ್ಸ್ಟ್ ವೀಕ್ ಇವನ್ನೇ ಓಡಿಸೋದು ಅಂತ ಡಿಸೈಡ್ ಆಗೋಗ್ಬಿಟ್ಟಿರುತ್ತೆ. ನನ್ನ ಬಗ್ಗೆನೇ ಮನೇಲಿ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ನನ್ನ ಕಿವಿಗೆ ಬಿದ್ದಿರುತ್ತೆ. ಇವ್ರು 1 ವಾರಕ್ಕೆ ಊಟ ಕೊಟ್ಟಿದ್ರೆ, ರೇಷನ್ ಕೊಟ್ಟಿದ್ರೆ 5 ದಿವಸಕ್ಕೆ ಖಾಲಿ ಮಾಡ್ಬಿಡೋರು. ಹೆಂಗಂದ್ರೆ ಎಕ್ಸ್ಟ್ರಾ ಮಾಡ್ಬಿಟ್ಟು ಅದನ್ನ ಕಸಕ್ಕೆ ಹಾಕ್ಬಿಡೋದು, ಆ ಥರ ಮಾಡ್ತಾ ಇದ್ರು. ಆಮೇಲೆ ತಲೆ ಕೂದಲೆಲ್ಲ ನಂದು ಉದ್ರಕ್ಕೆ ಸ್ಟಾರ್ಟ್ ಆಗೋಯ್ತು. ಅವಾಗ ಏನಾಯ್ತು, ಇನ್ನೊಂದು ವಾರ ಇದ್ರೆ ನಾನು ಬಾಡಿ ಮಾಡೇ ಕಳಿಸ್ಬಿಡ್ತಾರೆ ಇವರು ಅಂತ. 100 ಡೇಸ್ ಇದ್ದು ಟಾಪ್ 5 ಅಲ್ಲಿ ಇದ್ದು ವಿನ್ನರ್ ಆಗ್ತೀನಿ ಅಂತ ಅಷ್ಟು ಜೋಶಲ್ಲಿ ಓದೋನ್ಗೆ 1 ವಾರಕ್ಕೆ ಟುಸ್ ಮಾಡ್ಬಿಡ್ತಾರೆ. ನಮ್ಮಮ್ಮ ಚಾಡಿ ಚಿಂಗಮ್ಮ, ಅವ್ರು ಏನ್ ಚಾಡಿ ಹಣ್ಣು ಅಪ್ಪನ ಹತ್ರ ಬಯಸಿದ್ರು ಹಿಂಗ್ ತಗೊಳ್ಳು ಕೂಲಾಗಿ ಬಿಡ್ತೀನಿ. ಇವ್ರು ಹೈಲೈಟ್ ಆಗೋಕ್ಕೋಸ್ಕರನೇ ಸಿಲ್ಲಿ ಅಂತ. ಇವ್ರೇನು ಅಂತಾರೆ ಗಾಂಚಲಿ ಅಂತ. ಗಾಂಚಲಿಗೂ ಒಂದು ಮುಕ್ಕಾಲ್ ದಿವಸ ಜಗಳ, ಒಂದ್ ವಿಷಯಕ್ಕೆ ಗಾಂಚಲಿ ಏನ್ಬಿಟ್ಟೆ ಅಂತ. ಒಂದು ಮುಕ್ಕಾಲ್ ಡೇ ಯಾರು ಆಡ್ತಾರೆ ಸರ್ ಕಿವಿ ಚಿಟ್ಟಿಡ್ದೋಗೋದು. ಅದು ಒಬ್ರು ಮಾತಾಡಲ್ಲ, ಇಬ್ರು ಮಾತಾಡಲ್ಲ. ಇವ್ರ ಜೊತೆ 5 ಜನ ಮಾತಾಡ್ತಾರೆ, ಇವ್ರ ಜೊತೆ 10 ಜನ ಮಾತಾಡ್ತಾರೆ. ಅಂದ್ರೆ ಗುಂಪು ಕಾರ್ಯ ಆಡ್ಕೊಂಡು ಸಪೋರ್ಟ್ಗೆ ಅದನ್ನು ಸ್ಟ್ಯಾಂಡ್ ಅಂತಾರೆ. ಅದು ಏನ್ ಸ್ಟ್ಯಾಂಡ್ ನನ್ಗೆ ಅರ್ಥ ಆಗ್ಲಿಲ್ಲ. ಆಗ ಚಂದ್ರಪ್ರಭು ಅವರು ನೀ ಸ್ಟ್ಯಾಂಡ್ ತಗೋ ನಾನು ತಗೊಳ್ತೀನಿ ಅಂತೀನಿ. ಅಂದ್ರೆ ನನ್ನ ಭಾಷೆಯಲ್ಲಿ ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ನಡೀತಾ ಇದೆ ಅಂಡ್ ಕಂಟೆಸ್ಟೆಂಟ್ ಗಳು ತುಂಬಾ ಜನ ಒಳಗಡೆ ಇದ್ದಾರೆ, ಒಂದ್ ಸ್ವಲ್ಪ ಜನ ಆಚೆ ಬಂದಿದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತ ಒಂದು ಅನುಭವನ ನಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದಾರೆ. ಅಂಡ್ ರೈಟ್ ನಾವು ನನ್ನ ಜೊತೆ ಸ್ಟುಡಿಯೋದಲ್ಲಿ ಅಂಡ್ ಇವರು ತುಂಬಾನೇ ಪಾಪ್ಯುಲರ್. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಇವರೇ, ಪ್ರತಿಯೊಂದು ಚಾನೆಲ್ ಅಲ್ಲೂ ಇವರೇ ಆಗಿದ್ರು. ಆಮೇಲೆ ಬಿಗ್ ಬಾಸ್ಗೂ ಹೋದ್ರು ಅಂಡ್ ಇವಾಗ ಬಿಗ್ ಬಾಸ್ ಇಂದ ಡೈರೆಕ್ಟ್ ನಮ್ಮ ರೇಡಿಯೋ ಸಿಟಿ ಮನೆಗೆ ಬಂದಿದ್ದಾರೆ. ಸೊ ಸತೀಶ್ ಕ್ಯಾಡಬಮ್ಸ್ ಅವರು ನಮ್ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ಹಾ ಸರ್. ಮನೆಗೆ ಹೋಗಿ ಬಂದ್ಮೇಲೆ ಹೆಂಗಿದ್ದೀರಾ? ಸರ್ ಮನೆಗೆ ಹೋಗಿ ಬಂದ್ಮೇಲೆ ನೆಕ್ಸ್ಟ್ ಲೆವೆಲ್ಗೆ ಆಚೆ ಜನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಒಂದು ಹೋದ್ರೆ ಮೊದ್ಲೇನ್ ಇತ್ತು ಅದಕ್ಕಿಂತ 100% ಜಾಸ್ತಿ ಅಂತಾನೆ ಹೇಳ್ಬೋದು. ಅಷ್ಟು ಜನ ಗುರ್ತಿಡಿತಾ ಇದ್ದಾರೆ. ಸತೀಶ್ ಸರ್ ಅಂತ ಕರೆದು ಮಾತಾಡಿಸ್ತಾರೆ. ಅಂದ್ರೆ ನಾನು ಒಳ್ಳೆ ಹೆಸರು ತಗೊಂಡಿದ್ದಂಗೆ ಆಚೆ ಬಂದ್ಬಿಟ್ಟೆ. ಬೇರೆಯವ್ರ ತರ ಕೆಟ್ಟ ಹೆಸರು ತಗೊಳೋರ್ಗೂ ಇರ್ಲಿಲ್ಲ. ಕಾರಣಾಂತರದಿಂದ ಆಚೆ ಬರ್ಬೇಕಾಯ್ತು. ಯಾಕಂದ್ರೆ ನನ್ಗಲ್ಲಿ ಎಲ್ಲ ಗುಂಪುಗಾರಿಕೆ ಮಾಡಿ ಎಲ್ಲ 2 ವಾರಕ್ಕೆ ನನ್ನ ಫುಲ್ ಡಲ್ ಮಾಡ್ಬಿಟ್ಟಿದ್ರು. ಅಂದ್ರೆ ಏನ್ ಮಾತಾಡಕ್ಕೂ ನನ್ಗೆ ಮಾತಾಡಕ್ ಹೋದ್ರೇನೆ ಏನಾರ ಒಂದ್ ಹೇಳ್ಬಿಟ್ಟು ಅಲ್ಲಿ ಕಟ್ ಮಾಡ್ಬಿಡೋರು. ಆದ್ರೆ ಫಸ್ಟ್ ವೀಕಲ್ಲಿ ಬಂದು ಮನೇಲಿ ಎಲ್ಲಾರ್ಗು ಜೆಂಟ್ಲು ಮ್ಯಾನ್, ಒಬಿಡಿಯಂಟ್, ನನ್ ಮನೆ ಕೇರ್ ತಗೊಳ್ಳೋದು, ಮನೇನ ನನ್ ಮನೆ ತರ ನೋಡ್ಕೊಳ್ಳೋದು, ಆ ತರ ನನ್ಗೆ ಒಳಗಿರೋರೇ ಉಗುಳ್ಬಿಟ್ಟು 3 ಸಲ ಕಿಚನ್ನ ಚಪ್ಪಾಳೆ ತರ ಇಡೀ ಮನೆ ಚಪ್ಪಾಳೆ ತಟ್ಟಿದೆ. ಅದನ್ನ ನೋಡಿದ್ರೆ ಎಲ್ಲೂ ಹಾಕೇ ಇಲ್ಲ. ಅದ್ ಬಿಟ್ಟು ಬೇರೆ ವಿಷಯಕ್ಕೆ ಇನ್ನ 1-2 ಜಗಳ ಮಾಡಿದೀನಿ. ಅಂದ್ರೆ ಅದು ಒಳ್ಳೆ ಕಾರಣ ವಿಷಯಕ್ಕೆ ಜಗಳ ಮಾಡಿದೀನಿ, ಅದನ್ನು ಹಾಕಿಲ್ಲ. ಅಂದ್ರೆ ಅದು ಏನಕ್ಕೆ ಆತರ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಒಳಗೆ 1 ವಾರ ಅಂತೂ ನನ್ನ ಹೆಸರು ತಗೊಂಡಿದ್ಕೆ ನಂಗೆ ನಾಮಿನಿ ಯಾರು ಮಾಡೋದಿಲ್ಲ. ಆಮೇಲೆ ಮಂಜು ಭಾಷಿಣಿ ಮೇಡಮ್ ಅವರು ಇವನ್ ಯಾಕೆ ಎಲ್ಲ ಇವನ್ನೇ ಹೈಲೈಟ್ ಮಾಡ್ತಾ ಇದೀರಾ, ಬರೀ ಅವನ್ ವಿಷಯನೇ ಕೇಳ್ತೀರಾ, ಏನಕ್ಕೆ ಅವನ ಬಗ್ಗೆನೇ ಮಾತಾಡ್ತೀರಾ, ಆಚೆ ಅವನೇ ಹೈಲೈಟ್ ಆಗ್ತಾ ಇರ್ತಾನೆ ಅಂತ ಅನ್ಬಿಟ್ಟು ಎಲ್ಲಾರನ್ನು ಕಟ್ ಆಫ್ ಮಾಡಿಸ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ವೀಕಲ್ಲಿ ಅವರು ನಿನ್ನೆ ಯಾಕೆ ನಾಮಿನಿ ಮಾಡಿಲ್ಲ, ಈ ಸಲ ನಿನ್ನೆ ಮಾಡ್ತೀನಿ ಅಂತ ಮಾಡ್ಕೊಳ್ಳಿ, ನನ್ನೇ ಮಾಡಿ ಅಂತ ಕೇಳ್ಕೊಂತೀನಿ. ಆ ತರ ಆಗಿ ಅದೇನಾಯ್ತು, ನಾನು ತಮಾಷೆ ತರ ಸ್ಟಾರ್ಟ್ ಮಾಡ್ತೀನಿ. ಅವ್ರೇನ್ ಮಾಡ್ತಾರೆ, ಎಲ್ಲ ಆಕ್ಟರ್ಸ್ ಎಲ್ಲ ಒಂದು ಗ್ಯಾಂಗ್ ಆಗ್ಬಿಟ್ಟು ನೆಕ್ಸ್ಟ್ ವೀಕ್ ಇವನ್ನೇ ಓಡಿಸೋದು ಅಂತ ಡಿಸೈಡ್ ಆಗೋಗ್ಬಿಟ್ಟಿರುತ್ತೆ. ನನ್ನ ಬಗ್ಗೆನೇ ಮನೇಲಿ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ನನ್ನ ಕಿವಿಗೆ ಬಿದ್ದಿರುತ್ತೆ. ನಾನು ಇನ್ನೇನು ಮಾಡಿದ್ರು ಇಲ್ಲಿ ಬದುಕಕ್ಕಾಗಲ್ಲ ಇವರು. ಯಾಕಂದ್ರೆ ಅಲ್ಲಿ ಊಟ ಎಲ್ಲ ಕೊಡ್ತಾ ಇದ್ರು ಇವ್ರು 1 ವಾರಕ್ಕೆ ಊಟ ಕೊಟ್ಟಿದ್ರೆ, ರೇಷನ್ ಕೊಟ್ಟಿದ್ರೆ 5 ದಿವಸಕ್ಕೆ ಖಾಲಿ ಮಾಡ್ಬಿಡೋರು. ಹೆಂಗಂದ್ರೆ ಎಕ್ಸ್ಟ್ರಾ ಮಾಡ್ಬಿಟ್ಟು ಅದನ್ನ ಕಸಕ್ಕೆ ಹಾಕ್ಬಿಡೋದು, ಆ ಥರ ಮಾಡ್ತಾ ಇದ್ರು. ಇನ್ನ 2 ಡೇಸ್ ಬರ್ತಾ ಇರಲಿಲ್ಲ. ಅವಾಗ ನಾವು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕಾಗಿತ್ತು. ಅಂದ್ರೆ ಇವಾಗ ಗೋಧಿ ಹಸಿಟ್ಟಿದ್ರೆ ಅದು ಇಷ್ಟೆಷ್ಟು ಮಿಕ್ಕಿರುತ್ತೆ, ಅದನ್ನ ಕಲ್ಸಿದ್ರೆ 18 ಜನಕ್ಕೆ ಒಂದೊಂದು ಚಪಾತಿ ಬರ್ತಿತ್ತು. ಓಲ್ ಡೇ 1 ಚಪಾತಿಲಿದ್ದೀವಿ. ನಾನು ಆಚೆ ಕಡೆ 1 kg ಮಟನ್ ಚಿಕನ್ ತಿನ್ಕೊಂಡಿದ್ದವನು. ಅದು ಸುಸ್ತಾದಂಗೆ ಆಗೋಯ್ತು ನನಗೆ. ಆಮೇಲೆ ನಿದ್ದೆ, ಅವ್ರ ಟೈಮ್ ಕರೆಕ್ಟಾಗಿ ಮಲ್ಗಕ್ಕೆ ಲೈಟ್ ಆಫ್ ಮಾಡಿದ್ರು ಆ ಟೈಮಲ್ಲಿ ಅಡಿಗೆ ಮಾಡಕ್ ಸ್ಟಾರ್ಟ್ ಮಾಡೋರು. ಆಮೇಲೆ ಅಡಿಗೆ ಎಲ್ಲ ತಿಂದು ಮಧ್ಯರಾತ್ರಿ ಮಲ್ಕೊಳಕ್ ಹೋದ್ರೆ ಅಲ್ಲಿ 2 ಅವರ್ ಇವರು ಪಿಸ ಅಂತ ಮಿಕ್ಕಿದ ಹುಡುಗಿರ್ಗಳು ಅದು ಇದು ಸ್ಟೋರಿ ಮಾತಾಡ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಮಾಡಕ್ ಬಿಡ್ತಿರ್ಲಿಲ್ಲ. ನಾವು ಬೆಳಿಗ್ಗೆ ಮಲ್ಗೋ ಅಷ್ಟೊತ್ತಿಗೆ ತಿರ್ಗಾ ಹಾಡು ಬಂದ್ಬಿಡೋದು, ಎದ್ಬಿಡ್ತಿದ್ವಿ. ಯಾವ ಲೆವೆಲ್ಗೆ ನಾನು ಟಯರ್ಡ್ ಆಗಿದ್ದೆ ಅಂದ್ರೆ, ಸುದೀಪ್ ಸರ್ ಬಂದಿದ್ದಾರೆ ಸಾಟರ್ಡೆ. ಅವ್ರ ಮುಂದೆ ಕೂತಿದ್ದೀನಿ.
ಹಂಗೇ ತೂಕಡಿಸ್ತಾ ಇದೀನಿ. ಚಂದ್ರಪ್ರಭಾ ಹೊಡ್ದಿ ಎಬ್ಬಿಸ್ತಾ ಇದಾರೆ, ಹೇಳೋ ನಿದ್ದೆ ಹೊಡಿತಾ ಇದೆಯಾ ಅಂತ. ಇನ್ನೊಂದ್ಸಲಿ ಬಂದು ಜಾನ್ವಿ ಮೇಡಮ್ ಅವ್ರು ಏನೋ ಓದ್ತಾ ಇರ್ತಾರೆ, ಅಂದ್ರೆ ನಮ್ನೆಲ್ಲ ಸೋಫಾಲ್ ಕೂರ್ಸು, ಅವಾಗ ನಿದ್ದೆನೆ ಹೊಡೆದು ಬಿಟ್ಟಿರ್ತೀನಿ. ಜಾನ್ವಿ ಮೇಡಮ್, ಸತೀಶ್ ಸರ್ ಗುಡ್ ಮಾರ್ನಿಂಗ್ ಅಂತಾರೆ. ಅಂದ್ರೆ ಮಲಗ್ಬಿಡಿದೆ ಹೇಳಿದ್ಮೇಲೆ ಅಂತ. ಅಂದ್ರೆ ಆ ಲೆಕ್ಕಕ್ಕೆ ಶಾರ್ಟೇಜ್ ಆಗೋಯ್ತು ನಿದ್ದೆ ನಂಗೆ. ಆಮೇಲೆ ಊಟನೂ ಇಲ್ಲದೆ ತುಂಬಾ ಸುಸ್ತಾಗ್ತಾ ಇತ್ತು. ಅಂದ್ರೆ ಅದಕ್ಕೆ ಬಿಗ್ ಬಾಸ್ ಕಾರಣ ಅಲ್ಲ, ಮನೆ ಒಳಗಿರೋರ್ ಕಾರಣ. ಅವ್ರು ಸರಿಗೆ ಅದನ್ನ ಮ್ಯಾನೇಜ್ ಮಾಡ್ತಾ ಇರ್ಲಿಲ್ಲ. ಆಮೇಲೆ ತರಕಾರಿನೆಲ್ಲ ಐಸ್ ಕ್ರೀಮ್ ಡೀಪ್ ಫ್ರೀಸರ್ ಇಟ್ಬಿಟ್ಟು ಹಾಳು ಮಾಡ್ತಾ ಇದ್ರು. ಆಮೇಲೆ ಫುಡ್ ತುಂಬಾ ವೇಸ್ಟ್ ಮಾಡ್ತಾ ಇದ್ರು. ನಾನು ಪಕ್ಕಿದ್ದೆಲ್ಲ ನಾನು ಎತ್ಕೊಂಡು ತಿಂತಾ ಇದ್ದೆ, ಯಾಕಂದ್ರೆ ಅಷ್ಟು ಬರ್ಗೆಟ್ ಬಿಟ್ಟಿದೆ ಊಟಕ್ಕೆ ನಾನು. ಆಮೇಲೆ ತಲೆ ಕೂದಲೆಲ್ಲ ನಂದು ಉದ್ರಕ್ ಸ್ಟಾರ್ಟ್ ಆಗೋಯ್ತು. ಅವಾಗ ಏನಾಯ್ತು, ಇನ್ನೊಂದು ವಾರ ಇದ್ರೆ ನಾನು ಬೋಡಿ ಮಾಡೇ ಕಳಿಸ್ಬಿಡ್ತಾರೆ ಇವರು ಅಂತ. ಯಾಕಂದ್ರೆ ಅಲ್ಲಿ ನೆಮ್ಮದಿ ಅನ್ನೋದು ನನಗೆ, ತಲೆನೋವು ಅನ್ನೋದು ಊಟದಾಗಿಂದ ಗೊತ್ತೇ ಇಲ್ಲ. ನಂಗೆ ತಲೆನೋವೇ ಬರಲ್ಲ, ನೆಮ್ಮದಿನೂ ಇರ್ತಿರ್ಲಿಲ್ಲ ಇವ್ರುಗಳಿಂದ. ಆಮೇಲೆ ನಿದ್ದೆ ಇರ್ತಿರ್ಲಿಲ್ಲ, ಊಟ ಇರ್ತಿರ್ಲಿಲ್ಲ. ಈ ಮೂರೇ ಮನುಷ್ಯನ್ಗೆ ಮೇನ್ ಆಗಿ ಬೇಕಾಗಿರೋದು. ನನ್ಗೆ ಹೆಂಗಂದ್ರೆ 100 days ಇದ್ದು ಟಾಪ್ 5 ಇದ್ದು ವಿನ್ನರ್ ಆಗ್ತೀನಿ ಅಂತ ಅಷ್ಟು ಜೋಶಲ್ಲಿ ಓದೋನ್ಗೆ 1 ವಾರಕ್ಕೆ ಟುಸ್ ಮಾಡ್ಬಿಡ್ತಾರೆ. 1 ವಾರ ಎಷ್ಟು ಖುಷಿಯಾಗಿರ್ತೀನಿ ಅಂದ್ರೆ ಅದೇ ನೆಕ್ಸ್ಟ್ ವೀಕಲ್ಲಿ ಅಯ್ಯೋ ಮನೆಗೆ ಬಂದ್ರೆ ಸಾಕಪ್ಪ ಅನ್ಸ್ಬಿಟ್ಟಿರುತ್ತೆ. ಆದ್ರೆ ಆ ಲೆವೆಲ್ಗೆ ಕಿಂಡಲ್ ಮಾಡೋದು, ಆಡ್ಕೊಳ್ಳೋದು, ನಗೋದು, ಅದೆಲ್ಲ ಒಂಥರ ನಂಗೆ ಒಂಥರ. ಯಾಕಂದ್ರೆ ಅವರು ಆಕ್ಟರ್ಸ್ ಎಲ್ಲ ಏನೋ ಸ್ಪೆಷಲ್ ತರ, ನಾವೆಲ್ಲ ಬೇರೆ ನಾಯಿ ಮಾರೋರು. ಆಮೇಲೆ ಇನ್ನೊಬ್ಳು ಪಾಪ ರಕ್ಷಿತಾ ಅಂತ, ಅವರು ಮಲ್ಲಮ್ಮ, ಅವರೆಲ್ಲ ಬೇರೆ ಫೀಲ್ಡ್ ಇಂದ ಬಂದಿರೋದು. ಅವ್ರನ್ನೆಲ್ಲ ಒಂಥರ ಕೀಳಾಗಿ ನೋಡ್ತಾ ಇದ್ರು. ಅಂದ್ರೆ ನಾವು ಅಲ್ಲಿ ಸರ್ವೆ ಆಗಲ್ಲ ಅಂತ ಗೊತ್ತಾಯ್ತು. ಯಾಕಂದ್ರೆ ನಾವೆಲ್ಲ 3 ಜನ ಆದ್ರೆ ಅವ್ರು ಮಿಕ್ಕಿದ 15 ಜನ ಅವರಿದ್ರು. ಅವ್ರ ಮುಂದೆ ನಾವೇನು ಮಾಡೋಕ್ಕಾಗಲ್ಲ. ಅವ್ರು ಎಂಟರ್ಟೈನ್ಮೆಂಟ್ ಫೀಲ್ಡ್ ಇಂದ ಬಂದಿರೋದು. ಆಮೇಲೆ ಅವ್ರಿಗೆ ಆಕ್ಟಿಂಗು, ಡ್ಯಾನ್ಸು, ಡ್ರಾಮಾ, ಸುಮ್ನೆ ಕಣ್ಣೀರ್ ಹಾಕೋದು ಎಲ್ಲ ಬರುತ್ತೆ. ನಮ್ಗೆ ಅವೆಲ್ಲ ಬರಲ್ಲ. ಅದರಿಂದ ನಾವು ಜಾಸ್ತಿ ದಿನ ಇರಕ್ಕಾಗಲ್ಲ ಅಂತ ಅನಿಸ್ತು. ಆಮೇಲೆ 2ನೇ ವಾರಕ್ಕೆ ಡಿಸೈಡ್ ಆಗೋದೆ, 3ನೇ ವಾರಕ್ಕೆ ನನ್ನೇ ಓಡಿಸೋದು ಇವರು ಅಂತ. ಆದ್ರೆ ಲಾಸ್ಟ್ ದಿನ ಬಂದು ಸ್ಪಂದನ ಅವರು ನನಗೆ ಎತ್ತಿಡ್ತಾರೆ. ಆದ್ರೆ ಸ್ಪಂದನ ಅವರೇ ನನಗೆ ಜಾಸ್ತಿ ಮರ್ಯಾದೆ ಕೊಡ್ತಾ ಇರ್ತಾರೆ, ನಾನು ಅವ್ರಿಗೆ ಮರ್ಯಾದೆ ಕೊಡ್ತಾ ಇರ್ತೀನಿ. ಅವ್ರ ಮೇಲೆ ನಂಬಿಕೆ ಜಾಸ್ತಿ ಇರುತ್ತೆ ನನಗೆ. ಅಂದ್ರೆ ಅವ್ರು ನನಗೆ ವೋಟ್ ಮಾಡಲ್ಲ ಅಂತ. ಯಾಕಂದ್ರೆ ಅವರು ಇಡೀ ಮನೆಗೆ ನೀವು ಒಬ್ಬರೇ ಒಳ್ಳೆಯವರು ಅಂತ ನನ್ನ ಹೊಗಳಿರ್ತಾರೆ. ಹಂಗೆ ಹೊಗಳ್ದವ್ರಿಗೆ ನನ್ನ ಮೇಲೆ ಕೆಟ್ಟ ಭಾವನೆ ಬರಕ್ಕೆ ಚಾನ್ಸ್ ಇಲ್ಲ. ಅವ್ರು ಬಂದು ಲಾಸ್ಟ್ ದಿನ ಇಟ್ಟಾಗ ನನಗೆ ಹೆಂಗ ಅನಿಸ್ತು ಅಂದ್ರೆ ಯಾವ ಲೆವೆಲ್ಗೆ ಅವಳು ಬ್ರೈನ್ ವಾಶ್ ಮಾಡಿದ್ದಾರೆ ಅಂತ. ಅವಾಗ ಅದು ಮುಂದೆ ಹೋಗ್ತಾ ಇದ್ದಂಗೆ ಅನ್ಕೊಂಡೆ ಇವತ್ತೇ ಲಾಸ್ಟ್ ನಾನು ಅಂತ. ಆದ್ರೆ ಅವತ್ತು ನೈಟ್ ಬಂದು ನಾನು ಒಂದು ಅರ್ಧ ಗಂಟೆನೂ ಮಲಗಿರ್ಲಿಲ್ಲ. ಅಂದ್ರೆ ಅವತ್ತು ನನ್ನ ಕಳ್ಸೋ ದಿನ ಆಗ್ತಾನೆ ಮಲಗಿದೆ, ಆಗ್ತಾನೆ ಸೈರೆ ನೋಡ್ಕೊಂತ ಹಂಗೆ ಆಚೆ ಬಂದ್ವಿ. ಅದು ವಾಯ್ಸ್ ನೋಡಿ ನಂಗೆ ನಿದ್ದೆ ಇಲ್ಲ, ಏನಾರ ಟಯರ್ಡ್ ಆದ್ರೆ ಹಿಂಗಾಗುತ್ತೆ. ಎಲ್ಲ ಅಳ್ಕೊಂಡ್ ಬಂದೆ ಅಂದ್ರು. ನಾನು ಅಳ್ಕೊಂಡ್ ಬಂದಿಲ್ಲ, ಖುಷಿಯಾಗಿ ಬಂದೆ. ಯಾಕಂದ್ರೆ ಆ ಮನೇಲಿ ಇರಕ್ ಆಗ್ತಾ ಇರ್ಲಿಲ್ಲ. ಆ ಲೆವೆಲ್ಗೆ ನನಗೆ ಇರಿಟೇಷನ್ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಅಂಡ್ ಸ್ಟ್ರಾಂಗ್ ಆಗಿ ಬೌನ್ಸ್ ಬ್ಯಾಕ್ ಮಾಡ್ಬೋದಿತ್ತು, ನಾನು ಕೂಡ ಟಕ್ಕರ್ ಕೊಡ್ಬೋದಿತ್ತು ಅಂತ ಅನ್ಸಿಲ್ವಾ ನಿಮ್ಗೆ? ಸರ್, ನಾನು ಏನಂದ್ರೆ ನಾನು ಜಗಳ ಮಾಡಿದ್ರೆ ಅದಕ್ಕೆ ಕಾರಣ ಇದ್ರೆ ಮಾತ್ರ ಮಾಡೋದು. ಅಂದ್ರೆ ಒಂದು ಜಗಳದ ಬಗ್ಗೆ ನಿಮ್ಗೆ ಹೇಳ್ತೀನಿ ಕೇಳಿ. ನಾವೆಲ್ಲ ಸೇವಕರು ಇರ್ತೀವಿ. ಅಂದ್ರೆ ನನ್ನ ಕಾರಣ ಈ ತರ ಇದ್ರೆ ಮಾತ್ರ ನಾನ್ ಮಾಡೋದು. ಇವ್ರೇನಂದ್ರೆ ಸುಮ್ನೆ ಮಾತಾಡ್ಕೊಂಡು ಸುಮ್ನೆ ಜಗಳ ಮಾಡೋರು. ಅಲ್ಲಿ ಹೈಲೈಟ್ ಆಗ್ಲಿ ಅಂತ ಅದು ಡ್ರಾಮದ ಜಗಳ. ಆಮೇಲೆ ಕಾರಣ ಇಲ್ಲದೆ ಏನೇನೋ ಅಲ್ಕಮತ್ ಬೈಯೋದು, ಅದು ಬೈಯೋದು, ಇದು ಬೈಯೋದು, ಹಂಗೆ ಸುಮ್ನೆ ಇಶ್ಯೂ ಮಾಡ್ಕೊಳ್ಳೋ. ಅದಕ್ಕೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ತಲೆ ಚಿಟ್ಟಿಡಿಯೋದು ಮನೇಲಿ ದಿನಾ. ಗಿಲ್ಲಿಯವ್ರದ್ದು ತಮಾಷೆ ಬಿಟ್ರೆ ಇವ್ರಿಬ್ಬರು ಮಿಕ್ಕದವ್ರದ್ದು ಜಗಳ ಕೇಳಿ ನನಗೆ ಒಳ್ಳೆ ಹುಚ್ಚಿಡಿಯೋದು. ಅಷ್ಟು ಕಿರ್ಚಾಡ್ಕೊಂಡು ಅಷ್ಟು ಒಂದ್ ದಿವಸ ಎಲ್ಲ ಅದನ್ನ ಹೇಳ್ಕೊಂಡು ಹೋಗೋದು ಜಗಳನ. ಹಂಗಂದೆ ಹಿಂಗಂದೆ ಅನ್ಕೊಂಡು ನನಗೆ ಆ ತರ ಜಗಳ ಇಷ್ಟ ಆಗಲ್ಲ. ಇವಾಗ ನಂದು ಫಸ್ಟ್ ಜಗಳದ ಬಗ್ಗೆ ಹೇಳ್ತೀನಿ. ನಾನು ಅಡಿಗೆ ಮನೇಲಿ ಪಾತ್ರೆ ತೊಳಿತಾ ಇರ್ತೀನಿ. ನಾವು ಸೇವಕರಾಗಿರ್ತೀವಿ. ಸೇವಕರಿಗೆ ಒಬ್ಬೊಬ್ರಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಾರೆ. ಅಂದ್ರೆ ನನಗೆ ಫಸ್ಟ್ ಬಂದು ಲೆಟ್ರಿನ್ ತೊಳೆಯೋದು ಯಾರೂ ಒಪ್ಪೋದಿಲ್ಲ. ಆದ್ರೆ ನಾನು ಅದೇ ಮಾಡ್ತೀನಿ ಅಂತ ನನ್ನ ಖುಷಿಯಿಂದ ಅದು ತಗೊಳ್ತೀನಿ. ಅಷ್ಟು ಅಚ್ಚುಕಟ್ಟಾಗಿ 1 ವಾರ ಮಾಡ್ತಿರ್ತೀನಿ. 2ನೇ ವಾರದಲ್ಲಿ ಇವ್ರು ಏನ್ ಮಾಡ್ತಾರೆ, ಅಭಿಷೇಕು ಒಂದು ಲೋಟ ಯಾರೋ ಕುಡಿದು ಇಲ್ಲಿ ಇಟ್ಟಿರ್ತಾರೆ. ಅಭಿಷೇಕನು ಸೇವಕರೇನೆ. ಅವ್ರು ಅದನ್ನ ರಾಜರು ಬಾಯಿಗೆ ಬಂದಂಗೆ ಬೈದ್ರು ಅಲ್ಲಿಂದ ಎತ್ಕೊಳ್ದೆ ಯಾರು ಇಟ್ಟಿರೋದು ಅಂತ ಅಲ್ಲಿಂದ ಹೈಲೈಟ್ ಆಗ್ತಾ ಇರ್ತಾನೆ. ಅದ್ರ ಬದಲು ಎತ್ಕೊ ಬಂದ್ ಕೊಟ್ರೆ ನಾನೇ ತೊಳೆದು ಬಿಡ್ತಿದ್ದೆ. ಅಂದ್ರೆ ಯಾಕೆ ತಿಳ್ಕೊಂಡ್ ಮಾಡಲ್ಲ ನೀವು, ಅವ್ರ ಹತ್ರ ಬೈಸ್ಕೊಂಡ್ ಯಾಕೆ ಮಾಡ್ತೀರಾ ಅಂತ ಕಿರ್ಚ್ಕೊಂಡ್ ಜಗಳ ಆಗತ್ತೊಂದು. ಅವಾಗ ಎಲ್ಲಾರು ನನಗೆ ಕಿಚನ ಚಪ್ಪಾಳೆ ತರ ಬೇಷ್, ಇವ್ರು ಎಲ್ಲಾರ ಕೆಲಸ ಅವ್ರದ್ದು ಅಲ್ದೇ ಇದ್ರು ಆ ಡಿಪಾರ್ಟ್ಮೆಂಟ್ ಅಲ್ಲಿಂದನೂ ಇವ್ರು ಮಾಡ್ತಾರೆ, ಇಡೀ ಮನೆ ಹಿಂಗ್ ಇಟ್ಕೊಂಡಿದ್ದಾರೆ ಅಂತ ಕ್ಲಾಪ್ಸ್ ತಡ್ತಾರೆ. ಅವಾಗ ನಂಗೆ ಅಳು ಬಂದ್ಬಿಡುತ್ತೆ, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ.
ಅದೆಲ್ಲ ಹಾಕೇ ಇಲ್ಲ, ಇಂಥ ಒಳ್ಳೊಳ್ಳೇದು ಹಾಕೇ ಇಲ್ಲ. ನಾನು ಇಲ್ಲಿ ಬಂದು ಹೊಟ್ಟೆ ಹೊರ್ಕೊಳ್ತಾ ಇದ್ದೀನಿ, ಹುಡುಕ್ತಾ ಇದ್ದೀನಿ ಅದು ಎಲ್ಲಿ ಸಿಗುತ್ತೆ, ಅದು ನಾನೇ ಮಾಡ್ಕೊಂಡು ರೆಕಾರ್ಡ್ ಮಾಡಿ ಹಾಕೊಳ್ಳೋಣ ಅಂತ, ಅದು ಎಲ್ಲೂ ಸಿಗ್ತಾ ಇಲ್ಲ. ಆ ಥರ ಒಂದು ರೀಸನ್ ಇದ್ರೆ ಜಗಳ ಆದರೆ ನಡೆಯುತ್ತೆ. ಇವ್ರು ಏನಂದ್ರೆ ಏನೂ ಇಲ್ಲ, ಸುಮ್ಮನೆ ನೀನು ಹಂಗಂದೆ ಹಿಂಗಂದೆ ಅಂತಾನೆ ಒಂದು ಜಗಳ. ಆ ಥರ ಸುಮ್ಮನೆ ಜಗಳ ಆಡ್ತಾರೆ. ಅದು ಏನು ಮಾತಾಡ್ಕೊಂಡು ಬಂದಿದ್ದಾರೋ ಇವರು, ಏನೇನು ಟ್ರೈನ್ ಅಪ್ ಆಗಿ ಬಂದಿದ್ದಾರೋ ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ಅವ್ರ ಹತ್ರ ನನಗೆ ಬದುಕಕ್ಕಾಗಲಿಲ್ಲ ಸರ್. ಅಂಡ್ ಈ ಬಿಗ್ ಬಾಸ್ ಮನೆಗೆ ಹೋಗಕ್ಕಿಂತ ಮುಂಚೆ ಯಾವಾಗ ಕಾಲ್ ಬಂದಿದ್ದು, ನೀವು ಹೆಂಗ್ ಪ್ರಿಪೇರ್ ಆದ್ರಿ ಹೋಗಕ್ಕಿಂತ ಮುಂಚೆ? ಸರ್ ನಾನು 8 years ಇಂದ ಆಸೆ ಬಿದ್ದಿದ್ದೆ. ಯಾಕಂದ್ರೆ ಒಂದೊಂದು ಡಾಗ್ ಬಂದಾಗ್ಲೂ ನಾನು ಫೇಮಸ್ ಆದಾಗ ಇವತ್ತು ಕರೀತಾರೆ, ನಾಳೆ ಕರೀತಾರೆ, ನೆಕ್ಸ್ಟ್ ಸಲ ಕರೀತಾರೆ, ನೆಕ್ಸ್ಟ್ ಸಲ ಅಂತ. ಆಮೇಲೆ ಬೇರೆಯವರೆಲ್ಲ ಸುದೀಪ್ ಸರ್ಮಲ್ 2 hour ನಿನ್ನ ವಿಷಯ ಮಾತಾಡಿದ್ರು, ಈ ಇಯರ್ ಗ್ಯಾರಂಟಿ ಹೋಗ್ತೀಯ ಅಂತ. ಅವ್ರ ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್, ಡೈರೆಕ್ಟರ್, ಪ್ರೊಡ್ಯೂಸರ್ಗಳು ಅವರೆಲ್ಲ ಬಂದು ಹೇಳೋರು. ನಂಗೆ ಖುಷಿ ಆಗೋದು. ಆದರೆ ಕರೀಲಿಲ್ಲ. ಅಂದರೆ ನಂಗೆ ಪ್ರೊಸೀಜರು ಗೊತ್ತಿಲ್ಲ, ಅದಕ್ಕೇನು ಅಪ್ಲೈ ಮಾಡಬೇಕು, ಆಡಿಷನ್ ಅಟೆಂಡ್ ಮಾಡಬೇಕು, ಅವೆಲ್ಲ ಏನೂ ಗೊತ್ತಿಲ್ಲ. ನಾನು ಈ ಸಲ ಆರಾಮಾಗಿದ್ದೆ. ಅಂದ್ರೆ ಇಡಿ ರೈಡ್ ಆದ್ಮೇಲೆ ನಾನು ಒಂದು ಚಿತ್ತಾರ ಫಿಲಿಂ ಫೇರ್ ಅವಾರ್ಡ್ಗೆ ಹೋಗಿರ್ತೀನಿ. ಅಲ್ಲಿ ಯಾರೋ ಒಬ್ರು ಆಂಕರ್ ಕ್ವಶನ್ ಕೇಳ್ತಾರೆ. ಅಂದ್ರೆ ಅವಮಾನದ ತರ ಕ್ವಶನ್ ಕೇಳ್ತಾರೆ. ಇಡಿ ರೈಡ್ ಆಯ್ತಲ್ಲ ಅಷ್ಟೇ ನಿಮ್ ಬಜಾರ್ ಹೋಯ್ತು ತರ. ನಾನು ಯಾರು ಹೇಳಿದ್ದು, ಇವಾಗ್ಲೇ ನೋಡಿ ಬಿಗ್ ಬಾಸ್ಗೆ ಹೋಗ್ತಾ ಇದೀನಿ, 2 picture ಹೀರೋ ಮಾಡ್ತಾ ಇದೀನಿ ಅಂತೀನಿ. ಅದು ಫ್ಲೋ ಅಲ್ಲಿ ಸುಳ್ಳು ಹೇಳ್ತೀನಿ. ನೋಡಿದ್ರೆ ಆ ಚಿತ್ತಾರ ಅವ್ರ ಹತ್ರನೇ ನನ್ನ ನಂಬರ್ ತಗೊಂಡು ನನಗೆ ಫಸ್ಟ್ ಮೆಸೇಜ್ ಮಾಡಿದ್ದಾರೆ. ಕಲರ್ಸ್ ಇಂದ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ದಾರೆ. ಅದು ಸ್ಟಾರ್ಟ್ ಆಗಕ್ಕೆ 3 ತಿಂಗಳು ಮುಂಚೆನೆ. ಆಮೇಲೆ 20 ದಿವಸದವರೆಗೂ ನನ್ನ ಮೆಸೇಜ್ ನೋಡಿಲ್ಲ, ರಿಪ್ಲೈ ಮಾಡಿಲ್ಲ. ಕಾರಣ ನಂಗೆ ಇಂಗ್ಲಿಷ್ ಬರಲ್ಲ ಅಂತ. ಅದಾಗ್ತಿದಂಗೆನೆ ಒಂದು ಕಾಲ್ ಬರುತ್ತೆ, ಬಂದ್ಬಿಟ್ಟು ಕಲರ್ಸ್ ಕನ್ನಡದಿಂದ ಹಿಂಗೆ ಏನು ಮೆಸೇಜೇ ಮಾಡಿಲ್ಲ, ರಿಪ್ಲೈ ಮಾಡಿಲ್ಲ, ಹಂಗೆ ಹಿಂಗೆ ಅಂತ ಅಂದ್ರು. ನಾನು ಯಾರೋ ಫ್ರೆಂಡ್ಸ್ ಚೋಕ್ ಕೊಡ್ತಾ ಇದ್ದಾರೆ ಅನ್ಕೊಂಡು ನಾನು ಅವ್ರಿಗೆ ಅಂತ ಅಂದ್ಬಿಟ್ಟು ಕೇವಲವಾಗಿ ಮಾತಾಡ್ತೀನಿ. ಆಮೇಲೆ 1 ನಿಮಿಷ ನಮ್ಮ ಸರ್ ಮಾತಾಡ್ತಾರೆ ಅಂತ ಇನ್ನೊಬ್ರು ಕೊಡ್ತಾರೆ. ಅವ್ರು ಫುಲ್ ಅಫಿಷಿಯಲ್ ಆಗಿ ಮಾತಾಡ್ತಾರೆ. ಅವಾಗ ನಿಜ ಇರ್ಬೋದೇನೋ ಅಂತ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಆಫೀಸ್ ಹತ್ರ ಬರಕ್ಕಾಗತ್ತಾ ಅಂತ ಕೇಳ್ತಾರೆ. ಅಂದ್ರೆ ಅವಾಗ 2.5 ತಿಂಗಳು ಗ್ಯಾಪ್ ಇರುತ್ತೆ ಅವ್ರ ಫೋನಲ್ಲಿ ಮಾತಾಡಿದಾಗ. ಆದ್ರೆ ಅವ್ರು ಹೇಳೋ ಪ್ರಕಾರ ಫಸ್ಟ್ ಸೆಲೆಕ್ಷನ್ ನಾನಂತೆ, ಫಸ್ಟ್ ಕಾಲ್ ನಂದಂತೆ, ಫಸ್ಟ್ ಅಗ್ರಿಮೆಂಟ್ ಹೋಲ್ಡರ್ ನಾನಂತೆ, ಫಸ್ಟ್ ವಿಟಿ ಶೂಟ್ ನಾನಂತೆ, ಹೈಯೆಸ್ಟ್ ಪೇಮೆಂಟ್ ನಾನೇ ಅಂತೆ. ಅಂದ್ರೆ ಅವ್ರು ಹೇಳೋ ಪ್ರಕಾರ. ಅಂದ್ರೆ ಮಿಕ್ಕದವ್ರದ್ದು ಯಾರು ಬಾಯಿ ಬಿಡ್ತಾ ಇಲ್ಲ. ನಾನು ಅನ್ಕೊಂಡಿರೋದು, ಯಾಕಂದ್ರೆ ನಾನು ತುಂಬಾ ಹೈ ರೇಟ್ ಕೇಳಿದ್ದೆ ಅವ್ರಿಗೆ. ಯಾಕಂದ್ರೆ ನಾನು ದಿನ ಇಲ್ಲಿ ನಾಯಿಯಿಂದ ಅಷ್ಟು ದುಡಿತಾ ಇದ್ದೀನಿ, ನನ್ಗೆ ಅದೆಲ್ಲ ಇದಾಗಲ್ಲ, ಹಂಗೆ ಹಿಂಗೆ ಅಂತ ಕೇಳಿದ್ದೆ. ಆಮೇಲೆ ಬಂದು ಆಫೀಸ್ ಹತ್ರ ಕರೀತಾರೆ. ಆಫೀಸ್ ಹತ್ರ ಕರೆದ್ಮೇಲೆ ಎದುರುಗಡೆ ಕಾಫಿ ಶಾಪಿಗೆ ಕರೀತಾರೆ. ಕಾಫಿ ಶಾಪಿಗೆ ಕರಿತಿದ್ದಂಗೆನೆ ನೋಡಿ ಸರ್ ಹೆಂಗೆ ಹಾಲಿವುಡ್ ಸ್ಟಾರ್ ತರ ಇದಾರೆ ಅಂತಾರೆ. ಅಂದ್ರೆ ಬರ್ತಿದಂಗೆ ಡ್ರೆಸ್ ಸೆನ್ಸ್ಗೆನೆ ಇಂಗ್ಲಿಷ್ ಹೀರೋ ತರ ಇದಾರೆ ಅಂತ ಮಾತಾಡ್ಕೊಂಡು ಅವತ್ತಿಂದ ಹಾಲಿವುಡ್ ಸ್ಟಾರ್ ಹೆಂಗಿದ್ದೀರಾ, ಏನ್ ಮಾಡ್ತಾ ಇದೀರಾ, ಹಾಲಿವುಡ್ ಸ್ಟಾರ್ ಹೆಂಗಿದ್ದೀರಾ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೇನಾಗುತ್ತೆ, ನಂದು ಫಿಕ್ಸ್ ಅಂತ ಅವ್ರ ಬಿಹೇವಿಯರ್ ಗೊತ್ತಾಗ್ಬಿಡುತ್ತೆ. ಅದು 2.5 ತಿಂಗಳಿಗೆ. ನಾನು ಅವಾಗಿಂದ ಒಂದು 10-15 ದಿವಸವರೆಗೂ ಬಿಟ್ಟು ಆಮೇಲೆ ಶಾಪಿಂಗ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಅವ್ರು ಫೋನ್ ಮಾಡಿದಾಗೆಲ್ಲ ಶಾಪಿಂಗ್ ಮಾಡ್ತಾ ಇದೀನಿ ರೀ, ಆಟ ಆಡೋದು ನೋಡ್ರಿ, ಇದ್ಯಾಕ್ರಿ ಶಾಪಿಂಗ್, ಬರೀ ಬಟ್ಟೆ ಹುಚ್ಚಿಡ್ದು ಬಿಡಿದ್ಯಲ್ಲ ನಿಮ್ಗೆ ಅಂತ. ಅಯ್ಯೋ ನನ್ನ ಇಷ್ಟ ಸರ್, ನಂಗೆ ಬಟ್ಟೆ ಹಾಕ್ಬೇಕು, ಏನಾಗುತ್ತೆ ಸರ್ ಅಂತ. ಅಲ್ಲಿ ಎಷ್ಟು ದಿನ ಇರ್ತಿರೋ ಗೊತ್ತಿಲ್ಲ. ಪರವಾಗಿಲ್ಲ ಸರ್, 100 ದಿನಕ್ಕೆ ತಗೊಂಡ್ಬಿಡ್ತೀನಿ ಸರ್, ಆಮೇಲೆ ಬಂದ್ರೆ ಆಚೆ ಹಾಕೊಳ್ತೀನಿ ಸರ್, ಬಿಡಿ ಸರ್ ಅಂತ. ಅವ್ರ ಫೋನ್ ನೋಡಿದಾಗೆಲ್ಲ ಶಾಪಿಂಗ್ 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 ಅಂತ. ಟೋಟಲ್ 25 ಲಕ್ಷಕ್ಕೆ ಬಟ್ಟೆ ತಗೊಂಡೆ. ಅದು ಡೇ 1 ಸುದೀಪ್ ಸರ್ ಮುಂದೆ ನಾನು 2,80,000 ರೂಪಾಯಿ ಬಟ್ಟೆ ಹಾಕಿದ್ದೆ ಸರ್. ಓಕೆ, ಐ ಥಿಂಕ್ ನೀವು ಆಲ್ಮೋಸ್ಟ್ ಬಿಗ್ ಬಾಸ್ ಪ್ರೈಸ್ ಮನಿ ಏನ್ ಬರುತ್ತೆ ಅಷ್ಟು ಶಾಪಿಂಗ್ ಮಾಡ್ಬಿಟ್ಟಿದ್ರಿ. ಇಲ್ಲ, ನಾನು ದುಡ್ಡುಗೋಸ್ಕರ ಹೋಗ್ಲಿಲ್ಲ ಸರ್. ಯಾಕಂದ್ರೆ 2 days ಇದ್ದಂಗೆ ಅವರು ನನಗೆ ಅಮೌಂಟ್ ಹಾಕೋದಕ್ಕೆ ಏನೋ ಕಾಲ್ ಬಂತು. ನಾನೇನು ನಿಮ್ಗೆ ಅಮೌಂಟ್ ಕೇಳಿದ್ನಾ ಸರ್ ಅಂತ ಕೇಳಿದೆ. ಯಾಕಂದ್ರೆ ನಾನು ಅಮೌಂಟ್ಗೋಸ್ಕರ ಹೋಗಿಲ್ಲ, ನಾನು ಹೆಸರು ಮಾಡಕ್ ಹೋಗಿದ್ದು. ಅಂದ್ರೆ ನಾನು ಆಲ್ರೆಡಿ ಇಂಟರ್ನ್ಯಾಷನಲ್ ಹೆಸರಾಗಿದ್ರು ಕರ್ನಾಟಕ ಜನತೆ ಒಂದು ಲಿಮಿಟ್, ನಾನು ಹೋಗಿದ್ದ ಜಾಗ, ನನ್ನ ಫಂಕ್ಷನ್ ಮಾತ್ರ ರೆಕಗ್ನೈಸ್ ಮಾಡ್ತಾ ಇದ್ರು. ಆದ್ರೆ ರೋಡಲ್ಲಿ ಒಂದು ತರಕಾರಿ ತರಕ್ ಹೋದ್ರು ಇವಾಗಲ್ಲ, ಬರೀ ನೆನ್ನೆ ಮೆಡಿಕಲ್ ಸ್ಟೋರ್ಗೆ ಗಂಟ್ಲು ನೋವು ಅಂತ ಇಳಿದು ಹೋದ್ರೆ ಅಲ್ಲೇ ಮುತ್ಕೊಂಡ್ಬಿಟ್ರು. ಆ ಲೆವೆಲ್ಗೆ ಆಗಿರೋದಕ್ಕೆ ಕಾರಣ ಬಿಗ್ ಬಾಸ್. ಅಷ್ಟು ದೊಡ್ಡ ವೇದಿಕೆ, ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅವರಿಂದನೇ ನಾನು ಇಷ್ಟು ರೆಕಗ್ನೈಸೇಷನ್ ಸಿಕ್ಕಿರೋದು. ನಾನು ಆಲ್ರೆಡಿ ಇಂಟರ್ನ್ಯಾಷನಲ್ ಇದ್ರೂ ಕರ್ನಾಟಕಲ್ಲಿ ಅಷ್ಟು ಫೇಮಸ್ ಇರಲಿಲ್ಲ. ಈಗ ಮನೆಗೂ ನಾನು ಗೊತ್ತಾಗಿದ್ದೀನಿ ಅಂದ್ರೆ ಅದು ಬಿಗ್ ಬಾಸ್. ಅವ್ರಿಗೆ ಒಳ್ಳೆ ಧನ್ಯವಾದ ಹೇಳ್ತೀನಿ ನನ್ನ ಸೆಲೆಕ್ಟ್ ಮಾಡಿದ್ಕೆ. ನಾನು ಇದ್ದಿದ್ದು 3 ವಾರ ಆದ್ರೂ ಅವ್ರಿಗೆ ಚಾಲೆಂಜ್ ಮಾಡಿ ಹೋಗಿದ್ದೆ. ಸೀಸನ್ 1 ಇಂದ 12 ನನ್ನಷ್ಟು ಹೆಸರು ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ. ಅದು 1 ದಿನದಾಚೆ ಬರಲಿ, 1 ತಿಂಗಳಿದ್ದಾಚೆ ಬರಲಿ, 3 ತಿಂಗಳಿದಾಚೆ ಬರಲಿ. ಅದೇ ತರ ನಾನು ಇವತ್ತಿಗೆ ನಿಮ್ದು 135ನೇ ಇಂಟರ್ವ್ಯೂ, ಬೇರೆಯವ್ರದ್ದು 13, 14, 18 ಒಳಗಾಗಿದೆಯಂತೆ ಮಿಕ್ಕಿದವ್ರದ್ದು ಎಲ್ಲಾರ್ದು. ಅವ್ರನ್ನ ಕೇಳ್ಕೊಂಡೆ ಫ್ರೆಂಡ್ಸ್. ಈಗ 5 ಜನ ಆಚೆ ಬಂದಿರೋರ್ದು. ನಂದು 135. ನಾಳೆ ಒಂದಿನ ಗಂಟ್ಲು ನೋವು ಅಂತ ರೆಸ್ಟ್ ತಗೊಳ್ತಾ ಇದ್ದೀನಿ. ಅದಾಗ್ತಿದ್ದಂಗೆ ತಿರ್ಗಾ 30 1 ಡೇಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ. ಓ ಮೈ ಗಾಡ್, ತುಂಬಾ ಬಿಸಿ ಇದ್ದೀರಾ ಅನ್ಸುತ್ತೆ ಸರ್. ಅಂಡ್ ಏನ್ ಗೊತ್ತಾ, ಇವಾಗ ನೀವು ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ನಾವೆಲ್ಲರೂ ಕೂಡ ನಿಮ್ಮನ್ನ ತುಂಬಾ ಸಲ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕಾಣಿಸ್ಕೋತಾನೆ ಇರ್ತೀರಾ, ಎಸ್ಪೆಷಲಿ ಫಾರ್ ದ ಬ್ರೀಡ್ಸ್ ಯು ಹ್ಯಾವ್, ದ ಡಾಗ್ಸ್.
ಸೊ ನೀವು ಅವಾಗ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂತ ಬ್ರೀಡ್ಸ್ ಅಂಡ್ ಇತ್ತೀಚೆಗೆ ತುಂಬಾ ವೈರಲ್ ಆಗಿದೆ, ಅದೊಂದು 100 ಕೋಟಿ ಬೆಲೆ ಬಾಳುತ್ತೆ ಅನ್ನೋ. 100 ಕೋಟಿ ಇನ್ನೂ ಲಾಂಚೇ ಮಾಡಿಲ್ಲ ಸರ್. 50 ಕೋಟಿ ಲಾಂಚ್ ಆಗಿದೆ. 100 ಕೋಟಿ ಇವಾಗ ನವೆಂಬರ್ 5ಕ್ಕೆ ಲಾಂಚ್ ಮಾಡ್ತಾ ಇದೀನಿ ಸರ್, RJ ರಾಯಲ್ಸ್ ಅಲ್ಲಿ. ಓಕೆ, ಸೊ 50 crores ಸಮಥಿಂಗ್ ವುಲ್ಫ್ ಕ್ರಾಸ್ ಆಗಿ ಹೌದು ಸರ್. ಸೊ ಈ ಬ್ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದ್ದು ಹೆಂಗೆ, ಹೌ ಇಟ್ ಸ್ಟಾರ್ಟ್? ಸರ್, ಅಪ್ಪ ಬಂದು ವೆಟರ್ನರಿ ಡಾಕ್ಟರ್ ಕೆ ಶಿವರಾಮ್ ಅಂತ. ಅವರು ರಿಟೈರ್ಡ್. ಈಗ KRS ಪಕ್ಷದಲ್ಲಿ ವೈಸ್ ಪ್ರೆಸಿಡೆಂಟು, ಲಂಚಮುಕ್ತ ಕರ್ನಾಟಕ ವೈಸ್ ಪ್ರೆಸಿಡೆಂಟು, RTI ವೈಸ್ ಪ್ರೆಸಿಡೆಂಟು, ದೊರೆಸ್ವಾಮಿ ಅಂತಿದಾರಲ್ಲ ಅವ್ರದ್ರಲ್ಲಿ ವೈಸ್ ಪ್ರೆಸಿಡೆಂಟ್. ಆ ಥರ ಸಮಾಜ ಸೇವೆ ಮಾಡ್ಕೊಂಡಿದ್ದಾರೆ. ಅವ್ರಿಗೇನಂದ್ರೆ ಶೋಕಿ ಇಷ್ಟ ಇಲ್ಲ. ಡೇ 1 ಇಂದ ನಾನು ನಾಯಿ ಬ್ರೀಡಿಂಗ್ ಮಾಡೋದು ಇಷ್ಟ ಇಲ್ಲ. ಅದ್ರ ಬದಲು ಮುನ್ಸಿಪಾಲಿಟಿಲಿ ಕಸ ಗುಡ್ಸೋ ಕೆಲಸ ಮಾಡು, ಈ ಕೆಲಸ ಮಾಡಬೇಡ ಅಂತ ಬೈತಾ ಇದ್ರು. ಆದ್ರೂ ನನ್ನ ಹಠ, ಒಂದು ಫೀಲ್ಡ್ ಏನಾದ್ರು ಇಳಿದ್ರೆ ಅಲ್ಲಿ ಸಾಧನೆ ಮಾಡೋವರೆಗೂ ಬಿಡಬಾರ್ದು ಅಂತ ಒಂದು 6ನೇ ಕ್ಲಾಸಲ್ಲಿ ಒಂದು ಕ್ರಾಸ್ ಬ್ರೀಡ್ ಡಾಗ್ ಕೊಡಿಸ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗಿ ಅದು 10ನೇ ಕ್ಲಾಸ್ ಇದ್ದಾಗ ಅದರಿಂದ ಬ್ರೀಡ್ ಮಾಡಕ್ ಸ್ಟಾರ್ಟ್ ಮಾಡಿ ಅದರಿಂದ ಇನ್ಕಮ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ರೀಸೇಲ್ ಸ್ಟಾರ್ಟ್ ಮಾಡ್ತೀನಿ. ಹಂಗಾಗಿ ಆ ಬಂದಿದ್ದ ದುಡ್ಡಲ್ಲಿ ಇನ್ನೊಂದು ನಾಯಿ ತಗೊಳ್ಳೋದು, ಬಂದಿದ್ದ ದುಡ್ಡಲ್ಲಿ ಇನ್ನೊಂದು ನಾಯಿ ತಗೊಳ್ಳೋದು, ಆಮೇಲೆ ಅದನ್ನ ಡಾಗ್ ಶೋಕ್ ತಗೊಂಡೋಗೋದು. ಆಮೇಲೆ ಕ್ಯಾಡಾಬಾಂಬ್ಸ್ ಅನ್ನೋದನ್ನ ಫಿರ್ಫಿಕ್ಸ್ ಅಫಿಕ್ಸ್ ಅಂತ, ಅಂದ್ರೆ ಯಾಕೆ ನಾನು ಬ್ರ್ಯಾಂಡ್ ಆಗಬಾರ್ದು ಅಂತ 1989 ರಿಜಿಸ್ಟರ್ ಮಾಡಿಸ್ತೆ ಅದನ್ನ. ಅಂದ್ರೆ ಒಂದು ಡಾಗ್ ನೇಮ್ ನಿಮ್ಗೆ ರೂಬಿ ಅಂತ ಬಂದ್ರೆ ಯಾರ್ದು ಅಂತ ಗೊತ್ತಾಗಲ್ಲ. ರೂಬಿ 1000 ಜನದ ಇರುತ್ತೆ. ಕ್ಯಾಡಾಬಾಂಬ್ಸ್ ರೂಬಿ ಅಂದ್ರೆ ಕ್ಯಾಡಾಬಾಂಬ್ಸ್ ಅವ್ರದ್ದು ಅಂತ ಗೊತ್ತಾಗುತ್ತೆ ಬ್ಲಡ್ ಲೈನ್ ಅಲ್ಲಿ. ಅದನ್ನ ಪ್ರಿಫಿಕ್ಸ್ ಅಫಿಕ್ಸ್ ಅಂತಾರೆ. ಅದನ್ನ ರಿಜಿಸ್ಟ್ರೇಷನ್ ಮಾಡಿಸ್ತೆ ಆಗಿನ ಕಾಲದಲ್ಲೇನೆ. ಆಮೇಲೆ ಆಗಿನ ಕಾಲದಲ್ಲಿ HR ಲಾರಿಲಿ ನಾಯಿಗಳನ್ನ ತುಂಬ್ಕೊಂಡು ಹೋಗ್ತಿದೆ ಡಾಗ್ ಶೋಗೆ. 40/80 ಸ್ಟಾಲ್ ಫ್ರೀ ಕೊಡೋರು, ಬ್ಯಾನರ್ ಕಟ್ಕೊಳಕ್ ಫ್ರೀ ಕೊಡೋರು. ಅಂದ್ರೆ ಬ್ಯಾನರ್ಗೂ 5,000 ಸಾವಿರ ಕೊಡಬೇಕು, ಸ್ಟಾಲ್ಗೆ 10,000 ಕೊಡಬೇಕು. ಆದ್ರೆ ನನಗೆ ಆಗಿನ ಕಾಲದಲ್ಲೇ ಕ್ರೌಡ್ ಪುಲ್ಲರ್ ಅಂತ, ಮೀಡಿಯಾ ಪುಲ್ಲರ್ ಅಂತ ಆಗಿನ ಕಾಲದಿಂದನೂ ಅವಾರ್ಡ್ ಬಂದಿದೆ. ಈಗ ನಾನು ಹೋಗ್ತೀನಿ ಅಂದ್ರೆ ಅಲ್ಲಿ 5,000 ಜನ ಸೇರ್ತಾರೆ, ನಾನು ಹೋಗಿಲ್ಲ ಅಂದ್ರೆ 500 ಟಿಕೆಟು ಸೇಲ್ ಆಗಲ್ಲ. ಆ ಥರ ಅದರಿಂದ ನನ್ನ ಎಲ್ಲ ಫ್ರೀಯಾಗಿ ಕರೆಯೋರು. ಆಮೇಲೆ ನಾನು ಬಂದರೆ ಬಿರಿಯಾನಿ, ನಾನಿಲ್ಲ ಅಂದರೆ ಸಪ್ಪೆ ವೈಟ್ ರೈಸ್ ಥರ ಇದೆ, ಶೋ ಚೆನ್ನಾಗಿಲ್ಲ ಅಂತ ಅಂತಾರೆ. ಅದೇನಾಯ್ತು, ನನಗೆ ಬರ್ತಾ ಅಷ್ಟು ಪ್ರೈಸ್ 300 ನಾಯಿ ಚಾಂಪಿಯನ್ ಮಾಡಿದೆ, 3,000 ಪ್ರೈಸ್ ವಿನ್ ಮಾಡಿದೆ. 300 ನಾಯಿ ಚಾಂಪಿಯನ್ ಅಲ್ಲಿ ಬರೀ 3 ನಾಯಿ ಚಾಂಪಿಯನ್ ಮಾಡೋದನ್ನೇ ಅವರು ಡಾಗ್ ಶೋಗೆ ಜಡ್ಜ್ ಆಗ್ಬೋದು, ಓನ್ ಬ್ರೀಡ್ದು. ನಾನು ಆ ಥರ 300 ನಾಯಿ ಚಾಂಪಿಯನ್ ಮಾಡಿದೆ. ಮನೇಲಿ ಇಡಕ್ಕೆ, ಕಪ್ಪಿಡಕ್ಕೆ ಟೈಮು ಜಾಗ ಏನು ಇಲ್ಲದೆ ಕೆಲಸದವ್ರಿಗೆ ದಾನ ಮಾಡ್ತಾ ಇದ್ದೆ. ಈಗ ಮೊನ್ನೆ ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ಇರೋದನ್ನ ಸುಮ್ನೆ ಮಾರಿದ್ರೆ 12-13 ಸಾವಿರ ರೂಪಾಯಿ ಬಂತು. ಅಂದ್ರೆ ಅದು ಇತ್ತಾಳೆದೆ, ಅದೇನೋ ವ್ಯಾಲ್ಯೂ ಅಂತ. ನಾನು ಆ ತರದ ಮೂಟೆಗಟ್ಲೆ ಫ್ರೆಂಡ್ಸ್ಗೆ, ಕೆಲಸದವ್ರಿಗೆಲ್ಲಾ ಕೊಟ್ಬಿಟ್ಟಿದ್ದೀನಿ ಇಡಕ್ ಜಾಗ ಇಲ್ಲದೆ. ಅಂದ್ರೆ ಗೊತ್ತಿಲ್ಲ ನಮ್ಗೆ ಇತ್ತಾಳೆ ಇದು ಅಂತಾನೂ ಗೊತ್ತಿಲ್ಲ. ಆ ತರ ನನಗೆ ಮನೇಲಿ ಇಡಕ್ಕೆ ಜಾಗ ಇಲ್ಲ. ಅಂದ್ರೆ ಒಂದ್ ಲೆವೆಲ್ಗೆ ಹೊಟ್ಟೋದೆ ಡಾಗ್ ಶೋ ಅಲ್ಲಿ. ಇವಾಗ ಜಡ್ಜ್ ಆಗಿ ಕರಿಯಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಏನ್ ಮಾಡಿದೆ, ಡಾಗ್ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದೆ. ಜಡ್ಜ್ ಆಗಿ ಪ್ರಮೋಷನ್ ತರ ಆಯ್ತು. ಅದು ಒಂದು ಇದಾದೆ, ಚೀಫ್ ಗೆಸ್ಟ್ ಆಗಿ ಹೋಗೋದು, ಅದೆಲ್ಲ ಇಷ್ಟೆಲ್ಲ ಸಾಧನೆ ಆಯ್ತಲ್ಲ. ಈಗ ಏನ್ ನೆಕ್ಸ್ಟ್ ಅಂತ ಅಂದಾಗ, ಯಾಕೆ ನಾನು ಇಂಡಿಯಾಲ್ ಇಲ್ದೇ ಇರೋ ರೇರೆಸ್ಟ್ ಬ್ರೀಡ್ ತರಿಸಬಾರ್ದು, ಯಾರಿಗೂ ಗೊತ್ತಿಲ್ಲದೆ ಇರೋ ಬ್ರೀಡ್ನ ತರಿಸಿ ನಾನು ಅದು ಬ್ರೀಡ್ ಮಾಡಿ ಇಲ್ಲಿ ಎಲ್ಲರಿಗೂ ತೋರಿಸ್ಕೋಬೇಕು, ಆ ಥರ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡ್ತೀನಿ. ಅಂದ್ರೆ ಇವಾಗ ನೀವು ಲ್ಯಾಬ್ರಡಾರು, ಸೆಂಟ್ ಬರ್ನಾರ್ಡ್, ಗ್ರೇಡನ್ ನೀವು ಯಾವ್ದಾರ ಬೀದಿಲಿ ಇಟ್ಕೊ ಬಂದ್ರೆ ಜನ ಮುತ್ಕೊಳ್ಳಲ್ಲ. ನಂದೇನ್ ಟೆಕ್ನಿಕ್ ಅಂದ್ರೆ, ಯಾ ನಾಯಿ ತಂದ್ರೆ ಜನ ಮುತ್ಕೊಳ್ತಾರೆ ಆ ತರ ನಾಯಿನೇ ಹುಡುಕ್ತಿದ್ದೆ. ಅಂದ್ರೆ ಇದು ತಂದ್ರೆ ಇದು ಕ್ಲಿಕ್ ಆಗತ್ತೆ, ಇದು ರೇರು, ಇದು ವರ್ಡಲ್ಲಿ ಕಡಿಮೆ ಇದೆ, ಇದು ಒಂದೇ ಪೀಸ್ ಇದೆ ಅಂಥದ್ನ ಹುಡುಕ್ತಾ ಇದೆ. ಆಮೇಲೆ ಹೈಯೆಸ್ಟ್ ಹೈಟು, ಹೈಯೆಸ್ಟ್ ವೆಯ್ಟು, ಆ ಥರದನ್ನ ಹುಡುಕ್ತಿದೆ. ಅಂದ್ರೆ ಯೂನಿಕ್. ಅಂದ್ರೆ ಇವಾಗ ಎಲ್ಲರೂ ಈಗ 6-6.5 ಅಡಿ ಇರ್ತಾರೆ, ಅದು ಸ್ಪೆಷಲ್ ಅಲ್ಲ. ಒಬ್ಬ 9 ಫೀಟ್ ಇದ್ರೆ ಅವ್ನು ರೋಡಲ್ಲಿ ನಡ್ಕೊ ಬಂದ್ರೆ ಎಲ್ಲ ಅವನ್ನ ನೋಡ್ತಾರೆ. 6 ಫೀಟ್ ಅವ್ನು ಎಷ್ಟನೇ ಸ್ಮಾರ್ಟ್ ಇದ್ರು ನೋಡಲ್ಲ ಅವನ್ ಮುಂದೆ. ಆ ತರ ಯುನಿಕ್ ಇರೋದನ್ನ ಹುಡುಕಿ ತರ್ತಿದ್ದೆ. ಅಂದ್ರೆ ಅದು ಸಿಗೋದು ಅಷ್ಟೇ ಕಷ್ಟ, ಅವ್ರು ಮಾರೋದು ಅಷ್ಟೇ ಕಷ್ಟ. ಅದರಿಂದ ನಾನು ಹೈ ರೇಟ್ ಕೋಟ್ ಮಾಡಿ ನಾನು ತಗೊಳ್ತಿದ್ದೆ. ಇದು ಫಾರಿನರ್ಸ್ಗೆ ಅರ್ಥ ಆಗುತ್ತೆ, ಅದಕ್ಕೆ ಅವ್ರು ಅಲ್ಲಿಂದ ಫ್ಲೈಟ್ ಚಾರ್ಜ್ ಹಾಕೊಂಡು ನನ್ನ ಮನೆಗೆ ಬಂದು ಇಂಟರ್ವ್ಯೂ ಮಾಡ್ಕೊಂಡು ಹೋಗಿ ಹಾಕ್ತಾರೆ. ಇಲ್ಲಿರೋರಿಗೆ ಅರ್ಥ ಆಗಲ್ಲ. ಇಲ್ಲಿ ಬೆಳೆಯೋರ್ನು ತುಳಿಯೋದು, ಆಮೇಲೆ ತಿಳ್ಕೊಳಕ್ಕೂ ಪ್ರಯತ್ನ ಪಡಲ್ಲ, ಕೆಟ್ಟದಾಗ ಮಾತಾಡ್ತಾರೆ. ಅಂತವ್ರಿಗೆಲ್ಲ ನಾನು 5 ಲಕ್ಷ ಬಹುಮಾನ ಇಟ್ಟಿದ್ದೀನಿ. ಯಾರು ಏನ್ ಸಾಕ್ಷಿ ಬೇಕು ಬಂದ್ರೆ ನನ್ನ ಮೊಬೈಲಲ್ಲೇ ಎಲ್ಲ ತೋರಿಸ್ಬಿಡ್ತೀನಿ. ಓಕೆ. ಅಂಡ್ ಎಷ್ಟು ಅಂದ್ರೆ ಈಗ ತುಂಬಾ ಡಾಗ್ ಬ್ರೀಡ್ಗಳನ್ನ ನೀವು ಮಾಡಿದ್ದೀರಾ? ಹೌದು. ತುಂಬಾ. ನೀವೆಷ್ಟು ಸಾಕಿದ್ದೀರಾ ಮನೇಲಿ? ನನ್ನ ಮನೇಲಿ 50 ನಾಯಿವರೆಗೂ ಸಾಕಿ ಹೇಲೆತ್ತಿದ್ದೀನಿ. ಫಾರ್ಮ್ ಅಲ್ಲಿ 150 ನಾಯಿ ಸಾಕಿ ಹೇಲೆತ್ತಿದ್ದೀನಿ. ಅಂದ್ರೆ ಎಲ್ಲ ನಾನೇ ನೋಡ್ಕೊಳ್ಳೋದು, ಕೆಲಸದವ್ರು ಇಟ್ಟಿರಲ್ಲ, ಏನೂ ಇಲ್ಲ. ಊಟ ಹಾಕೋದು ನಾನೇ, ಬೇಯಿಸೋದು ನಾನೇ, ಟ್ರೀಟ್ಮೆಂಟ್ ಮಾಡೋದು ಎಲ್ಲ ನಾನೇ. ಆದ್ರೆ ಈಗ ಒಂದು ನಾಯೂ ಇಲ್ಲ. ಕಾರಣ ಏನಂದ್ರೆ, ನನಗೆ ವಾರಕ್ಕೆ 12 ಫಂಕ್ಷನ್ ಚೀಫ್ ಗೆಸ್ಟ್ ಆಗಿ ಕರೀತಾರೆ. ಅದು ಹೈದರಾಬಾದ್ ಆಗಿರ್ಬೋದು, ಬೇರೆ ಊರಿಗಾಗಿರ್ಬೋದು. ಆ ತರ ನಮ್ಮನೇಲಿ ಏನಂದ್ರೆ, ಏಜ್ ಆಗಿರೋ ಅಪ್ಪ ಅಮ್ಮ, ಮಗ ಕಾಲೇಜ್ಗೆ ಹೋಗ್ತಾನೆ, ಅದಕ್ಕೆ ಊಟ ಹಾಕೋದಾಗ್ಲಿ, ವಾಕಿಂಗ್ ಕರ್ಕೊಂಡು ಹೋಗೋದಾಗ್ಲಿ ಅವ್ರ ಕೈಲಿ ಆಗಲ್ಲ, ಅಪ್ಪ ಅಮ್ಮಂಗಾಗಲ್ಲ. ಆ ಕಾರಣದಿಂದ ಈಗ ಎಷ್ಟೊಂದು 4-5 years ವರೆಗೂ 50 ನಾಯಿ ಇತ್ತು ಮಾಡಿ ಮೇಲೆ. ಇವಾಗ ಒಂದು ಇಲ್ಲ ಮನೆಯಲ್ಲಿ. ಈಗೆಲ್ಲ ಇನ್ವೆಸ್ಟ್ ಮಾಡ್ತೀನಿ, ಬೇರೆ ಮನೆಗೆ ಟರ್ಮ್ಸ್ ತರ ಬಿಡ್ತೀನಿ. ಫಂಕ್ಷನ್ ಇದ್ದಾಗ ಅಲ್ಲಿಂದ ಎತ್ಕೊಂಡ್ ಬರ್ತೀನಿ. ಅದನ್ನು ಯಾರೋ ಒಂದು ಚಾನಲ್ ಅವ್ರು 10,000 ಬಾಡಿಗೆಗೆ ತರ್ತಾರೆ ಅಂದ್ರು, ಅದನ್ನು ಚಾಲೆಂಜ್ ಮಾಡ್ತೀನಿ. 10,000 ನಾ ಬಾಡಿಗೆಗೆ ತರ್ತೀನಿ ಅಂದ್ರೆ 5 ಲಕ್ಷ ಬಹುಮಾನ ಕೊಡ್ತೀನಿ. ಓಕೆ.
ಅಂಡ್ ಈ ತರ ಕ್ರಿಟಿಸಿಸಮ್ ಎಲ್ಲ ಬಂದಾಗ ಏನ್ ಅನ್ಸುತ್ತೆ ನಿಮ್ಗೆ? ನನ್ ತಲೆನೇ ಕೆಡ್ಸ್ಕೊಳ್ಳೋ ಸರ್, ಇದರಿಂದಾನೇ ನಾನು ಬಿಗ್ ಬಾಸ್ಗೆ ಹೋಗಿರೋದು ಸರ್. ಈ ಸಲ ಹಿಂದಿ ಬಿಗ್ ಬಾಸ್ಗೂ ಕರೀತಾರೆ ಸರ್. ಇವಾಗ ಅಷ್ಟೇ ಹೆಸರಾಗ್ತಾ ಇದೆ. ನನ್ ಟ್ರೋಲ್ಸ್ ಆದ್ರೆ, ಕೆಟ್ಟದಾಗ ಬೈದ್ರೆ, ಏನಾರು ಆದ್ರೆ ಇಷ್ಟ. ಇವಾಗ ಇಡಿ ರೈಡ್ ಆಯ್ತು ಸರ್. ಇಡಿ ರೈಡ್ ಆದಾಗ ಮನೆ ತೋರ್ಸಿದ್ರು ಸರ್, ನನ್ನನ್ನು ತೋರಿಸ್ಲಿಲ್ಲ ಸರ್. ಏನಕ್ಕೆ ತೋರಿಸ್ಲಿಲ್ಲ? ಇಟ್ಕೊಂಡು ಹೋಗಿರಲ್ವ ಅವರು? ಇಟ್ಕೊಂಡು ಹೋದ್ರು ಅಂತ ಮಾತಾಡಿದ್ರು, ಜೈಲ್ಗೆ ಹಾಕಿದ್ರು ಅಂತ ಮಾತಾಡಿದ್ರು. ಒಂದು ವಿಡಿಯೋಲಿ ತೋರಿಸಿ 5 ಲಕ್ಷ ಬಹುಮಾನ ತಗೊಳ್ಳಿ, ಕೇಸ್ ಆಗಿದೆ ಅಂತ. ಓಕೆ, ಡಾಕ್ಯುಮೆಂಟ್ ಕರೆಕ್ಟ್ ಇತ್ತು, ಹೋದ್ರು. ಮನೆ ಅಷ್ಟೇ ತೋರಿಸಿದ್ದು, ನನ್ನನ್ನು ತೋರಿಸ್ಲಿಲ್ಲ. ಅವ್ರ ಪಾಡ್ಕೊಂಡು ಹೋದ್ರು. ಸಾಯಂಕಾಲಕ್ಕೆಲ್ಲ ಕಾಪಿ ಕೊಟ್ಟರು. ಅವತ್ತು ರಾತ್ರಿ 8 ಗಂಟೆಗೆ ಪಾರ್ಟಿ ಮಾಡ್ಕೊಂಡು ಕೂತಿದ್ದೀನಿ. ಈ ಮೀಡಿಯಾ ಅವರು 3 ದಿನ ಡೆಲ್ಲಿಗೆ ಇಟ್ಕೊಂಡು ಹೋದ್ರು. ಸೆಂಟ್ರಲ್ ಗೌರ್ಮೆಂಟ್, ಜೈಲು, ಏನೇನೋ ಮಾತಾಡಿದ್ರು. ನಾ 10,000 ಬಾಡಿಗೆಗೆ ತರ್ತೇನೆ ಅಂತ. ಇಡಿ ಆಫೀಸರ್ ಮಾತಾಡಿದ್ರ, ನಾನು ಮಾತಾಡಿದ್ನ? ಯಾರು ಮಾತಾಡಿಲ್ಲ. ಕೇಸೇ ಮುಗ್ದೋಯ್ತು. ಅಲ್ಲಿ ಕೇಸ್ ಅಂದ್ರೆ ಅವ್ರ ಡಾಕ್ಯುಮೆಂಟ್ ಏನಿತ್ತು ಕರೆಕ್ಟ್ ಇತ್ತು, ಹೊಟ್ಟೋದ್ರು, ಮುಗ್ದೋಯ್ತು ಅಲ್ಲಿಗೆ. ಇವರು ಹಂಗಿಲ್ಲ, ಬ್ಯಾಂಕಲ್ಲಿ ದುಡ್ಡಿಲ್ಲ, ಅದಿಲ್ಲ, ಇದಿಲ್ಲ, ಏನೇನೋ ಮಾತಾಡಿದ್ರು. ಇವತ್ತು ಅದು ಇಡಿ ರೈಡ್ ಆಗಿದ್ಕೆ ಆಮೇಲೆ ಒಂದು ಚಾನಲ್ ಅಲ್ದೇ ಇರೋ ಚಾನಲ್ ನನ್ನ ಬಗ್ಗೆ ಮಾತಾಡಿದ್ಕೆ ನಾನು ಇವತ್ತು ಬಿಗ್ ಬಾಸ್ ಅಲ್ಲಿ ಇದ್ದೀನಿ. ಓಕೆ. ಅಂಡ್ ಬಿಗ್ ಬಾಸ್ ಎಂಟರ್ ಆದಾಗ್ಲೂ ಅಷ್ಟೇ ನಿಮ್ ಎಂಟ್ರಿ ತುಂಬಾ ಗ್ರ್ಯಾಂಡ್ ಆಗುತ್ತೆ. ಅಂಡ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಆತರ ಒಂದು ಒಂಟಿ ಮತ್ತೆ ಜಂಟಿ ಕಾನ್ಸೆಪ್ಟ್ ಇರುತ್ತೆ? ಇಲ್ಲ ಸರ್, ಅದು ಲಾಸ್ಟ್ ಮಿನಿಟ್ ಅಲ್ಲಿ ರೂಮ್ಗೆ ಬಂದು ಹೇಳ್ತಾರೆ ಒಳಗೋದ್ಮೇಲೆ ಈ ತರ ಅಂತ. ಅಲ್ಲೂ 75% ಬಂದ್ರೆ ನೀವು ಹಿಂಗೆ ಹಂಗೆ ಅಂತಾನು ಎಕ್ಸ್ಪ್ಲೈನ್ ಮಾಡಿರಲ್ಲ, ಅರ್ಧಂಬರ್ಧ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಅಲ್ಲಿ ಬಂದ್ಮೇಲೆ ಅಯ್ಯೋ ನಂದು 58 ಬಂತಲ್ಲ, ಹಂಗ ನಾನು ಹೋಗೋದು ಅಂತ ಅನ್ಕೊಂಡೆ. ನೋಡಿದ್ರೆ 75 ಅಂತ. ಆಮೇಲೆ ಸುದೀಪ್ ಸರ್ ಮಾತಾಡಿದ್ಮೇಲೆ ಗೊತ್ತಾಗಿದೆ. ಅದೊಂದು ಕನ್ಫ್ಯೂಷನ್ ಎಲ್ಲಾರ್ಗು ಇತ್ತು. ಯಾಕಂದ್ರೆ ಹೇಳೋರು ಅದು ಹೇಳಿರ್ಲಿಲ್ಲ 75 ಮೇಲೆ ಅನ್ನೋದು ಯಾರಿಗೂ ಹೇಳಿರ್ಲಿಲ್ಲ. ಸೊ ಐ ಥಿಂಕ್ 1 ವಾರ ಫುಲ್ ಜಂಟಿ ಕಾನ್ಸೆಪ್ಟ್ ಎಲ್ಲ ಇರ್ತೀರಾ, ಕೈಗೆ ದಾರ ಕಟ್ಕೊಂಡು. ಹೆಂಗಿತ್ತ ಒಂದು ಎಕ್ಸ್ಪೀರಿಯನ್ಸ್? ಸೊ ಇಲ್ಲ, ನಾನು ಎಲ್ಲಾ ತರನು ಹೊಂದ್ಕೊಂಡ್ಬಿಡ್ತೀನಿ ಸರ್. ನಾನು ಕಷ್ಟ ಸುಖ, ಅದು ಎಂತ ಕಷ್ಟ ಇದ್ರು ಬೇಕಾದ್ರೆ ನಂದು ಬಟ್ಟೆ ಎಲ್ಲ ಬಿಚ್ಬಿಟ್ಟು ಮಳೆಯಲ್ಲಿ ಬಿಕಾರಿ ತರ ಒಂದು ಸ್ಮಶಾನದಲ್ಲಿ ಮಲ್ಕೊಂಡ್ರು ಮಲ್ಕೊಂತೀನಿ. ಚಳಿ ಮಳೆ ಏನಿದ್ರು ಮಲ್ಕೊಳ್ತೀನಿ. ಆತರ ನಾನು ಹೋಗಿದ್ ಕಡೆ ಫುಡ್ಗಾಗ್ಲಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀನಿ. ಅಂದ್ರೆ ಇಲ್ಲಿ ಹೊಟ್ಟೆ ತುಂಬಾ ಊಟ ಒಂದಿರ್ಲಿಲ್ಲ ಅಷ್ಟೇ, ನಿದ್ದೆ ಇರ್ಲಿಲ್ಲ, ಅದಕ್ಕೂ ಚಿಡ್ದಂಗ್ ಆಗ್ತಿತ್ತು. ಆದ್ರೆ ಎಲ್ಲಾ ಕ್ಯಾರೆಕ್ಟರ್ಗೂ ಹೊಂದ್ಕೊಂಡ್ಬಿಡ್ತೀನಿ ಸರ್. ನಾ ಎಲ್ಲ ಅವ್ರನ್ನು ಒಳ್ಳೆಯವ್ರು ಮಾಡ್ಬಿಡ್ತೀನಿ ಜೊತೆಲಿದ್ದವ್ರನ್ನ. ನಂದು ಚಂದ್ರಪ್ರಭು ಅವ್ರದಂತೂ ಅಷ್ಟು ಬಾಂಧವ್ಯ, ಅಷ್ಟು ಚೆನ್ನಾಗಿದ್ವಿ. ಡೇ 1 ಇಂದ ನಾವು ಮಾತಾಡ್ಕೊಂಡು ಪ್ಲಾನ್ ಆಗಿ ಅದು ಆಕ್ಟಿಂಗ್ ಮಾಡ್ತಾ ಇದ್ದಿದ್ದು. ನಾವಿಬ್ರು ಯಾವತ್ತೂ ಜಗಳಾಡಿಲ್ಲ, ಯಾವತ್ತೂ ಸಿಟ್ಟಾಗಿಲ್ಲ. ನೀವು ನೋಡ್ದಿರಂಗೆ ಜಗಳನೇ ನಂಬಿರೋರ್ಗೆ ಹೇಳೋದು 5 ನಿಮಿಷಕ್ಕೆ ವಾಪಸ್ ಕಾಂಪ್ರೋ ಆಗಕ್ಕಾಗತ್ತ ರಿಯಲ್ ಜಗಳ ಆಗಿದ್ರೆ. ಅಂಡ್ ನೀವೊಂದು ಮಾತು ಹೇಳಿದ್ರಿ, ಅಂದ್ರೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ. ನೀವು ತುಂಬಾ ಫುಡ್ಡಿನ? ತುಂಬಾ ನಾನ್ ವೆಜ್, ವೆಜ್ಗಿಂತ ನಾನ್ ವೆಜ್. ಇವತ್ತು ನಿಮ್ಮ ಆಫೀಸಲ್ಲೇ ನೋಡಿ ದೋಸೆ ತರಿಸ್ಕೊಟ್ರು, ಅಷ್ಟಾವಿತ್ತು ತಿಂದೆ. ಈಗ ಸಿಟ್ಟಿಗೆ ಹೋಗ್ಬಿಟ್ಟು ಆಚೆ ಬಿರಿಯಾನಿ ತಿನ್ಬಿಡ್ತೀನಿ. ಆ ತರ ತುಂಬಾ ನಾನ್ ವೆಜ್ ಹುಚ್ಚು. ಅದು ಬಿಗ್ ಬಾಸ್ಗೆ ಹೋಗಕ್ಕಿಂತ 1 ತಿಂಗಳು ಮುಂಚೆ ಅಂತೂ 200 ಇತ್ತು ಕೊಲೆಸ್ಟ್ರಾಲ್. ಬರೀ 1 ತಿಂಗಳಿಗೆ ಡಬಲ್ ಮಾಡ್ಕೊಂಡೆ, 400 ವರ್ಗೂ ಆಯ್ತು. ಏನಕ್ಕೆ ಅಂದ್ರೆ ಪಾಪಡ ಮಟನ್ ಸ್ಟಾಲ್ ನಿಂದ 4 kg ಮಟನ್ನು, 3 kg ಮಟನ್ನು, ಕೈಮಾ 2 kg ಆ ತರ ತರಿಸಿ ದಿನ ತಿನ್ಬಿಟ್ಟೆ. 3 ಹೊತ್ತು 1 ತಿಂಗಳು. ಯಾಕಂದ್ರೆ ಒಳಗೆ ಊಟ ಇರಲ್ಲ ಅಂತ. ಅದೇನಾಗೋಯ್ತು, ಲಾಸ್ಟ್ ಹತ್ತತ್ರ ಇದ್ದಾಗ ಬಿಗ್ ಬಾಸ್ ಇಂದ ಹೆಲ್ತ್ ಚೆಕಪ್ ಬೇಕು. ಅವಾಗ ಕೊಟ್ಟಾಗ ನನ್ಗೆ ಶಾಕ್ ಆಗ್ಬಿಡ್ತು, ಡಬಲ್ ಆಗ್ಬಿಡ್ತಾ. ಇನ್ನೊಂದು ವಾರ ತಿಂದ್ರೆ ಸತ್ತೇ ಹೋಗ್ಬಿಡ್ತಿದ್ನ ಅಂತಂದ್ರೆ 600 ಬಂದ್ರೆ ಹಾರ್ಟ್ ಅಟ್ಯಾಕ್ ಅಂತೆ. 600 ಲಾಸ್ಟ್ ಅಂತೆ, 400 ವರ್ಗೂ. ಆದ್ರೆ ಈಗ ಒಳಗೋಗಿ 18 ದಿವಸದಲ್ಲಿ ವಾಪಸ್ 0 ಬಂದಿರ್ಬೇಕು. ಈಗ ದಿನ 1 kg ಮಟನ್ ಆರಾಮಾಗಿ ತಿನ್ಬೋದು ಅಂತ ಅನ್ಕೊಂಡೆ. ಅಂಡ್ ಇವಾಗ ಬಿಗ್ ಬಾಸ್ ಮನೆ ಅಂದ್ರೆ ಇವಾಗ ತುಂಬಾ ಜನ ಎಲಿಮಿನೇಟ್ ಆಗಿದ್ದಾರೆ. ಈಗ ನಿಮ್ಮನ್ನ ಹೊರತುಪಡಿಸಿ ಎಲಿಮಿನೇಟ್ ಆದವರಲ್ಲಿ ಯಾರು ಇನ್ನೊಂದ್ ಸ್ವಲ್ಪ ಟೈಮ್ ಇರ್ಬೋದಿತ್ತು, ಅವ್ರನ್ನವ್ರು ಪ್ರೂವ್ ಮಾಡ್ಕೋಬಹುದಿತ್ತು ಅಂತ ಅನ್ನಿಸ್ತು? ಕರಿಬಸಪ್ಪ ಅವರು. ಓಕೆ, ಅವರೊಬ್ರೆ. ಇಷ್ಟು ಜನ ಬಂದಿರೋದ್ರಲ್ಲಿ ಅವರು ತುಂಬಾ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ರು. ಅವ್ರು ಮಾಡೋ ಟೈಮಲ್ಲಿ ಇವರು ಅವ್ರಿಗೆ ತುಳಿತಾ ಇದ್ರು. ಅಂದ್ರೆ ಅವರು ಈಗೆಲ್ಲಾ ಕೂತಿರ್ತೀವಿ, ಈಗ ನೀವು ಏನೋ ಮಾಡ್ತಾ ಇರ್ತೀರಾ, ಎಲ್ಲಾ ಅವ್ರನ್ನೇ ನೋಡ್ಕೊಂಡಿದ್ರೆ ಅವ್ರಿಗೆ ಒಂದು ವ್ಯಾಲ್ಯೂ ಕೊಟ್ಟಂಗೆ. ಆತರ ಬೇರೆಯವ್ರು ಮಾಡ್ಬೇಕಾದ್ರೆ ಇವರೆಲ್ಲ ಆಕ್ಟರ್ಗಳೆಲ್ಲ ಅವ್ರಿಗೆ ವ್ಯಾಲ್ಯೂ ಕೊಡೋರು. ಕರಿಬಸಪ್ಪ ಸ್ಟಾರ್ಟ್ ಮಾಡ್ತಿದ್ದಂಗೆ ಮಕ ತಿರ್ಗಿಸ್ಕೊಂಡು ಹೊಟ್ಟೋಗೋದು. ನಾನು ಒಬ್ನೇ ಬೇಕಾದ್ರೆ ವಿಡಿಯೋ ಚೆಕ್ ಮಾಡ್ಕೊಳ್ಳಿ, ನಾನು ಒಬ್ನೇ ಅವ್ರನ್ನೇ ನೋಡ್ತಾ ಇರ್ತೀನಿ. ಯಾಕಂದ್ರೆ ಕಲೆಗೆ ಬೆಲೆ ಕೊಡ್ಬೇಕು. ಇವರೆಲ್ಲ ಏನ್ ಮಾಡ್ತಾ ಇದ್ರು, ಕೇವಲವಾಗಿ ಖಂಡಮ್ ಆಗಿ ಎದ್ದೋಗ್ಬಿಡೋರು. ಇವರೆಲ್ಲ ಎಜುಕೇಟೆಡ್ಗಳು ಎಲ್ಲ ಎದ್ದೋಗ್ಬಿಡೋರು. ನನ್ಗೆ ಎಷ್ಟು ಸಿಟ್ಟು ಬರ್ತಿತ್ತಂದ್ರೆ ಬೈದ್ ಕೂರ್ಸಿದ್ರು ಪಾಪ ಅವ್ರಿಗೆ ಹೇಳ್ದಂಗ ಆಗ್ಬಿಡುತ್ತೆ. ಬೇಕು ಅಂತ ತಿರ್ಕೊಂಡೆ ಈ ವಯ್ಯ ತರ ಕೇವಲವಾಗಿ ಹೊಟ್ಟೋಗ್ತಿದ್ರು. ನಂಗೆ ಎಷ್ಟು ಸಿಟ್ಟು ಬರ್ತಿತ್ತು ಅಂದ್ರೆ, ಒಬ್ಬ ಮನುಷ್ಯನ್ಗೆ ಅಷ್ಟು ಜಿನಿಯನ್ ಆಗಿದ್ರು ಸರ್ ಅವರು. ಅಂದ್ರೆ ಅವ್ರದ್ದಾದ ಸ್ಟೈಲು, ರಾಜ್ಕುಮಾರ್ ತರ ಆಕ್ಷನ್ ಆಗ್ಲಿ, ಆಂಗಲ್ ಆಗ್ಲಿ, ಹಾಡು, ಏನೋ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ರು ಸರ್. ಆದ್ರೆ ಅವ್ರಿಗೆ ಪಾಪ ವಿಜೆ ಇವರು RJ ಇವರಿಂದಾನೇ ಪಾಪ ಅವ್ರು ಹೋಗಕ್ ಆಗಿದ್ದು. ಆದ್ರೆ ಅವ್ರೊಬ್ಬರೇ ಇದ್ದಿದ್ರೆ, ಸಪ್ರೇಟ್ ಕಟ್ ಆಗಿದ್ರೆ ಅವ್ರು ಹೋಗಕ್ ಚಾನ್ಸ್ ಇರ್ತಿರ್ಲಿಲ್ಲ. ಓಕೆ. ಅಂಡ್ ಇವಾಗ ಹೊರಗಡೆ ಬಂದ್ಮೇಲೆ ಬಿಗ್ ಬಾಸ್ ಫಾಲೋ ಮಾಡ್ತಾ ಇದ್ದೀರಾ?
ನೋಡಕ್ಕೆ ಟೈಮೇ ಆಗ್ತಾ ಇಲ್ಲ ಸರ್. ನಂದನ್ನೇ 4ನೇ ತಾರೀಕುವರೆಗೂ ನೋಡಿದೀನಿ ಸರ್, ಇನ್ನ ನೋಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ದಿನ ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆದ್ರೆ ರಾತ್ರಿ 10:45 ಇಂಟರ್ವ್ಯೂ ಮಾಡ್ತಾ ಇದೀನಿ. ಊಟ ತಿಂಡಿ ಇಲ್ದಂಗೆ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವು 1-2 ವಾರಗಳ ಕಾಲ ನೀವು ಅಲ್ಲಿ ಒಳಗಡೆ ಕಂಟೆಸ್ಟೆಂಟ್ಸ್ ಅಲ್ಲಿ ಯಾರ್ಯಾರು ಹೆಂಗೆ ಅಂತ ನೋಡಿರೋದ್ರಿಂದ, ಹೌದು, ಯಾರು ಫಿನಾಲೆ ತನಕ ಇದ್ರೆ ಬಿಗ್ ಬಾಸ್ ನೋಡೋದಕ್ಕೆ ಮಜಾ ಇರುತ್ತೆ. ರಕ್ಷಿತಾ ವಿನ್ನರ್, ಅವಳು ಅಲ್ಲಿವರೆಗೂ ಇದ್ರೆ ಮಜಾ. ಗಿಲ್ಲಿಯವರು ಸೆಕೆಂಡ್ ರನ್ನರ್ ಅಪ್ ಆಗಬಹುದು ಅವ್ರ ಕಾಮಿಡಿಯಿಂದ. ಆದ್ರೆ ಒಳಗಡೆ ತುಂಬಾ ತರಲೆ ಕೆಲಸ ಮಾಡ್ತಾ ಇದ್ದಾರೆ. ತುಂಬಾ ಕೆಟ್ಟ ಬುದ್ಧಿ, ಕಳ್ತನ ಮಾಡೋದ್ರಿಂದ ಹಿಡಿದು ಎಲ್ಲ ಕೆಟ್ಟ ಬುದ್ಧಿ. ಆದ್ರೆ ಅದ್ರ ಜೊತೆಗೆ ಮಜಾ ಮಾಡೋದ್ ಮಾತ್ರ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಒಳಗಡೆ ನಮ್ನೆಲ್ಲ ಮಾತಾಡದೇ ಇರಂಗ್ ಮಾಡ್ತಾ ಇದ್ದಿದ್ದು, ನಾನೇನಾರ ಮಾತಾಡಕ್ ಹೋದ್ರೆ ಎಪ್ಪು ಅನ್ನೋದು, ಯಾವಳು ಅನ್ನೋದು ಒಂಥರ ಹೆಂಗಂದ್ರೆ ನಮ್ಗೆ ಅವಮಾನ ತರ ಮಾಡ್ಬಿಟ್ರೆ ನಾವು ಮುಂದಕ್ಕೆ ಮಾತಾಡಲ್ಲ. ಅಂದ್ರೆ ಇವರು ಟ್ರೈನ್ಡ್ ಆಗಿ ಬಂದಿದ್ದಾರೆ. ಆಚೆ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ ಯಾರೋ ಎಲ್ಲರಿಗೂ ಹೇಳ್ಕೊಟ್ಬಿಟ್ಟಿದ್ದಾರೆ, ನೀವು ಮಾತಾಡಿದ್ರೆ ನಿಮ್ಮನ್ನ ತೋರಿಸ್ತಾರೆ, ನೀವು ಮಾತಾಡ್ಲೇ ಇಲ್ಲ ಅಂದ್ರೆ ನಿಮ್ಮನ್ನ ತೋರಿಸಲ್ಲ ಅಂತ. ನಾನು ಏನಾರ ನಂದೇನೋ ಒಂದು ಖುಷಿದು, ಓಲ್ಡ್ದು, ಏನೋ ಕಾಲೇಜ್ ಲೈಫ್ದು ಏನೋ ಒಂದು ಹೇಳ್ಕೊಳಕ್ ಹೋದ್ರೆ ಎಪ್ಪು ಅಂದ್ಬಿಡೋದು. ಅವಾಗ ನಮ್ಗೆ ಹೆಂಗ್ ಅನ್ಸ್ತಿತ್ತು ಅಂದ್ರೆ ಮಾತಾಡಕ್ಕೆ ಎಲ್ಲಿಂದ ಮನ್ಸು ಬರುತ್ತೆ. ಆ ತರ ಎಲ್ಲಾರನ್ನೂ ತುಳಿತಾ ಇದ್ರು. ಬರೀ ಅವ್ರೊಬ್ಬರೇ ಮಾತಾಡ್ಬೇಕು, ಅವ್ರೊಬ್ಬರೇ ಹೈಲೈಟ್ ಆಗ್ಬೇಕು ಆ ತರ. ಆದ್ರೆ ಅವ್ರದ್ದು ಇರಿಟೇಷನ್ ಆಗೋಗಿತ್ತು. ಆಮೇಲೆ ತುಂಬಾ ಕೆಟ್ಟ ಬುದ್ಧಿನೂ ಮಾಡ್ತಿದ್ರು, ತಂದಿಕಾ ಬುದ್ಧಿ ಮಾಡ್ತಿದ್ರು. ಕಳ್ತನ ಅಂತೂ ನಂದು ಹೆವಿ ಮಾಡ್ಬಿಟ್ಟಿದ್ದಾರೆ. ಅದೇನೇನು ಅಂತ ಹೇಳಂಗಿಲ್ಲ. ಒಂಥರ ಓಸಿ ಗಿರಾಕಿ ತರ. ಅಂದ್ರೆ ಓಸಿ ಅಂದ್ರೆ ನಾನ್ ಬಟ್ಟೆನೂ ತರಲ್ಲ, ಏನು ಇಲ್ಲ, ಎಲ್ಲ ಅವರೇ ಇವ್ರದೇ, ಇಲ್ಲಿರೋರ್ದೆ ಎಲ್ಲ ಕಿತ್ಕೊಂಡು ಹಾಕೊಳ್ಳೋಣ ಅಂತ. ಬರೋರ್ದೆ ಅವ್ರು ಹಾಕೊಂಡಿರೋದೆಲ್ಲ ಬರೋರ್ದೆ. ಅವ್ರದ್ದು 1-2-3 ತಂದಿರ್ಬೋದು. ಇನ್ ಮಿಕ್ಕಿದವ್ರು ಏನೇನ್ ಬನೀನ್ ಹಾಕೊಂತಾರೆ ಅದು ಕಂಡವ್ರದೆ. ಆತರ ಓಸಿಗಿರಾಕಿ ತರ. ಅಂದ್ರೆ ಬಿಟ್ಟಾಕಿ ಯಾವ್ದೋ ಒಂದು ಹಾಕೊಂಡು ಹೆಂಗೋ ನಡೆಯುತ್ತೆ ಆ ತರ. ಆದ್ರೆ ಆ ಕ್ಯಾರೆಕ್ಟರ್ ನಂಗೆ ಇಷ್ಟ ಆಗ್ಲಿಲ್ಲ. ಅಂಡ್ ಈಗ ಬಿಗ್ ಬಾಸ್ ಮನೆ ಒಳಗಡೆ ಅಂತ ಹೇಳಿದಾಗ ನೀವು ಹೇಳಿದ್ರಿ ಯಾವಾಗ್ಲೂ ಜಗಳ ಇರುತ್ತೆ, ಜಗಳ ಆಡ್ತಾನೆ ಇರುತ್ತೆ, ಬೇಕು ಅಂತ ಜಗಳ ಆಡ್ತದೆ. ಬಟ್ ನೀವು ಹುಟ್ಟಿ ಬೆಳೆದು ಬಂದಂತ ವಾತಾವರಣಕ್ಕೂ ಬಿಗ್ ಬಾಸ್ ಮನೆಗೂ ಎಷ್ಟು ವ್ಯತ್ಯಾಸ ಇತ್ತು? ಇವಾಗ ನನಗೆ ನೋಡಿ ತಲೆನೋವು ಅಂದ್ರೇನೆ ಹುಡ್ದಾಗಿಂದ ಗೊತ್ತಿಲ್ಲ ಅಂತ ಹೇಳಿದೆ. ಅಂದ್ರೆ ನಾನು ಮನೇಲಿ ಅಷ್ಟು ನೆಮ್ಮದಿಯಾಗಿರ್ತೀನಿ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಜಗಳಾಡಕ್ ಬಂದ್ರು ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತೀನಿ. ನಮ್ಮಮ್ಮ ಚಾಡಿ ಚಂಗಮ್ಮ, ಅವ್ರ ಏನ್ ಚಾಡಿ ಹೇಳಿ ನಮ್ಮ ಅಪ್ಪನ ಹತ್ರ ಬಯಸಿದ್ರು ಹಿಂಗ್ ತಗೊಂಡು ಕೂಲಾಗಿ ಬಿಡ್ತೀನಿ. ಅವ್ರೇನಂದ್ರೆ ಒಂದು 5-10 ನಿಮಿಷ ಮಾಡ್ಬಿಟ್ಟು ಸುಮ್ನೆ ಆಗ್ಬಿಡ್ತಾರೆ. ಇಲ್ಲೇನಂದ್ರೆ ಅರ್ಥ ಇಲ್ದಾರೆ ಜಗಳಿಗೆ ಫುಲ್ ಡೇ ಜಗಳ ಆಡ್ತಾರೆ. ಫುಲ್ ಡೇ. ಅದೇನಾಗುತ್ತೆ ಕೇಳಿಸ್ಕೊಳಕ್ಕೆ ಆಗಲ್ಲ. ಕರ್ಕಶ ಶಬ್ದ ಒಂಥರ ಹುಚ್ಚಿಡ್ದಂಗ ಆಗುತ್ತೆ. ಯಾವ ಪ್ರಪಂಚಕ್ಕೆ ಬಂದ್ಬಿಟ್ಟೆ ನಾನು ಅಂತ. ಇವ್ರು ಹೈಲೈಟ್ ಆಗಕ್ಕೋಸ್ಕರನೇ ಸಿಲ್ಲಿ ಅಂತ. ಇವ್ರೇನು ಅಂತಾರೆ ಗಾಂಚಲಿ ಅಂತ. ಗಾಂಚಲಿಗೂ ಒಂದು ಮುಕ್ಕಾಲ್ ದಿವಸ ಜಗಳ ಒಂದ್ ವಿಷಯಕ್ಕೆ. ಗಾಂಚಲಿ ಅನ್ಬಿಟ್ಟೆ ಅಂತ ಒಂದು ಮುಕ್ಕಾಲ್ ಡೇ ಯಾರು ಆಡ್ತಾರೆ ಸರ್? ಕಿವಿ ಚಿಟ್ಟಿಡ್ದೋಗೋದು. ಅದು ಒಬ್ರು ಮಾತಾಡಲ್ಲ, ಇಬ್ರು ಮಾತಾಡಲ್ಲ. ಇವ್ರ ಜೊತೆ 5 ಜನ ಮಾತಾಡ್ತಾರೆ, ಇವ್ರ ಜೊತೆ 10 ಜನ ಮಾತಾಡ್ತಾರೆ. ಅಂದ್ರೆ ಗುಂಪುಗಾರಿಕೆ ಹೊಡ್ಕೊಂಡು ಸಪೋರ್ಟ್ಗೆ. ಅದನ್ನು ಸ್ಟ್ಯಾಂಡ್ ಅಂತಾರೆ. ಅದ್ ಏನ್ ಸ್ಟ್ಯಾಂಡು ನನ್ಗೆ ಅರ್ಥ ಆಗ್ಲಿಲ್ಲ. ಅದಂತೂ ನಂಗೆ ನಗು ಬರೋದು ಅರ್ಥ ಇಲ್ಲದೆ ಜಗಳ ಆಡಿದಾಗ. ಆಗ ಚಂದ್ರಪ್ರಭು ಅವರು ನೀ ಸ್ಟ್ಯಾಂಡ್ ತಗೋ ನಾನು ತಗೊಳ್ತೀನಿ ಅಂತೀನಿ. ಅಂದ್ರೆ ನನ್ನ ಭಾಷೆಯಲ್ಲಿ ಏನ್ ಸ್ಟ್ಯಾಂಡ್ ಅರ್ಥ ಇಲ್ದೇ ಇರೋದಕ್ಕೆ ಜಗಳ ಆಡ್ತಾ ಇದ್ರೆ ಹೋಗಿ ನಾನೇನ್ ಮಾತಾಡ್ಲಿ, ಕೆಟ್ಟವನಾಗ್ಲಿ, ನನ್ಗೆ ಅರ್ಥನೇ ಇಲ್ಲ, ಇನ್ವಾಲ್ವ್ ಆಗ್ಬೇಕು ಅಂತಾನೆ ಅನಿಸ್ತಾ ಇಲ್ಲ ಅಂತ ಹಂಗೆ ಮಾತಾಡ್ತಿದ್ದೆ. ಇಂತಹ ಹೆಚ್ಚಿನ ಕಾಂಟೆಂಟ್ ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.